ಕನ್ನಡದ ರತ್ನತ್ರಯ ಕವಿಗಳಲ್ಲಿ ಒಬ್ಬನಾದಂತಹ ರನ್ನ ರಚಿಸಿರ್ತಕ್ಕಂತಹ ಕಾವ್ಯಗಳಲ್ಲಿ ನಮಗೆ ಸಂಪೂರ್ಣವಾಗಿ ಉಳಿದು ಬಂದಿರತಕ್ಕಂಥದ್ದು ಎರಡು ಚಂಪು ಕಾವ್ಯಗಳೇ. ಒಂದು ಧಾರ್ಮಿಕ ಕಾವ್ಯ, ಇನ್ನೊಂದು ಲೌಕಿಕ ಕಾವ್ಯ. ವಸ್ತುಕ ವರ್ಣಕ ಎರಡನ್ನೂ ಸಂಗಮಿಸಿರ್ತಕ್ಕಂತಹ ಮತ್ತು ದೇಸಿ ಗುಣವನ್ನು ಮಾರ್ಗವನ್ನು ಸಮನ್ವಯಗೊಳಿಸಿ ರಚಿಸಿದಂತಹ ಮಹತ್ವದ ಕವಿಗಳು ಪಂಪ, ರನ್ನ, ಪನ್ನ ಇವರುಗಳು. ರನ್ನ ಆ ಮಾದರಿಯಲ್ಲಿ ನಮಗೆ ಕನ್ನಡಕ್ಕೆ 10ನೇ ಶತಮಾನದಲ್ಲಿ 2 ಮಹತ್ವದ ಕಾವ್ಯಗಳನ್ನು ಕೊಟ್ಟಿದ್ದಾನೆ. ಸಾಹಸ ಭೀಮ ವಿಜಯ ಎನ್ನತಕ್ಕಂತಹ ಭೀಮ ದುರ್ಯೋಧನರ ಗದಾಯುದ್ಧ ಪ್ರಕರಣವನ್ನು ವರ್ಣಿಸಿದ್ದಾನೆ. ಆದರೆ ಅಜಿತ ಪುರಾಣದಲ್ಲಿ 2ನೆಯ ತೀರ್ಥಂಕರನಾದಂತಹ ಅಜಿತನಾಥ ಸ್ವಾಮಿಯ ಚರಿತೆಯನ್ನು ವರ್ಣಿಸಿದ್ದಾನೆ. ಪಂಪ ಯಾಕೆ ಅಜಿತನಾಥ ತೀರ್ಥಂಕರನ 2ನೇ ತೀರ್ಥಂಕರನ್ನೇ ಆರಿಸ್ಕೊಂಡ ಅಂತಕ್ಕಂಥದ್ದು ಕೂಡ ಬಹಳ ಸ್ವಾರಸ್ಯವಾದ್ದು. ಜೈನ ಪುರಾಣಗಳಲ್ಲಿ ತ್ರಿಷಷ್ಟಿ ಶಲಾಕಾ ಪುರುಷರ ಅಂದರೆ 63 ಜನ ಮಹಾಪುರುಷರ ಚರಿತೆಗಳು ಬರುತ್ತೆ. ಅದನ್ನು ಒಳಗೊಂಡಂತಹ ದೊಡ್ಡ ಕಾವ್ಯ 20,000 ಶ್ಲೋಕ ಪ್ರಮಾಣದ ಕಾವ್ಯ ಅಂದರೆ ಸಂಸ್ಕೃತದಲ್ಲಿರ್ತಕ್ಕಂತಹ ಮಹಾಪುರಾಣ. ಇದು ರಚಿತವಾದದ್ದು ಕರ್ನಾಟಕದಲ್ಲಿ, ಕನ್ನಡ ನಾಡಿನಲ್ಲಿ ರಾಷ್ಟ್ರಕೂಟರ ಕಾಲದಲ್ಲಿ. 200 ವರ್ಷ ಅದ್ವಿತೀಯ ರೀತಿಯಲ್ಲಿ ಕರ್ನಾಟಕದ ಆಳ್ವಿಕೆಯನ್ನು ಉಚ್ಚ ಸ್ಥಿತಿಗೆ ಕೊಂಡೊಯ್ದಂಥವರು ರಾಷ್ಟ್ರಕೂಟರು. ಆ ಕಾಲದಲ್ಲಿ ಕನ್ನಡ, ಸಂಸ್ಕೃತ, ಪ್ರಾಕೃತ ಈ ಭಾಷೆಗಳಲ್ಲಿ ಮಹತ್ವದ ಕಾವ್ಯ ರಚನೆ ಆದವು. ರನ್ನ ಅವನು ಅನಂತರದ ಇನ್ನೇನು ರಾಷ್ಟ್ರಕೂಟರ ಕಾಲ ಮುಗಿದು ಕಲ್ಯಾಣ ಚಾಲುಕ್ಯರ ಕಾಲ ಆರಂಭವಾಯಿತಲ್ಲ, ಆ ಸ್ಥಿತ್ಯಂತರ ಕಾಲಘಟ್ಟದಲ್ಲಿ ಹುಟ್ಟಿ ಕಲ್ಯಾಣ ಚಾಲುಕ್ಯರ ಒಂದು ಉನ್ನತ ಸ್ಥಿತಿಯ ಕಾಲಘಟ್ಟದಲ್ಲಿ ಕಾವ್ಯವನ್ನು ರಚಿಸಿದಂಥವನು. ತನಗೆ ಆಶ್ರಯ ಕೊಟ್ಟಂತಹ ಚಾಲುಕ್ಯ ಚಕ್ರವರ್ತಿ ತೈಲಪ ಮತ್ತು ಅವನ ಮಗ ಸಾಹಸದ ಸತ್ಯಾಶ್ರಯ ಇರುವೆಬಡಂಗ ಇವರುಗಳು ರನ್ನನನ್ನು ಆಶ್ರಯವಿತ್ತು ಪೋಷಿಸಿದವರು ತಾನೇ. ಅದರಲ್ಲಿ ತಂದೆಯಾದ ತೈಲಪನನ್ನು ಕುರಿತು ಚಕ್ರೇಶ್ವರ ಚರಿತೆಯನ್ನು ರನ್ನ ರಚಿಸಿದ. ಅದು ನಮಗೆ ಉಳಿದು ಬಂದಿಲ್ಲ. ಆದರೆ ತೈಲಪನ ಮಗನಾದಂತಹ ಸತ್ಯಾಶ್ರಯ ಇರುವೆಬಡಂಗ ಚಕ್ರವರ್ತಿಯನ್ನು ಕಥಾನಾಯಕನನ್ನಾಗಿ ಮಾಡಿಕೊಂಡು ಭೀಮನಿಗೆ ಹೋಲಿಸಿ ರಚಿಸಿದಂತಹ ಸಾಹಸ ಭೀಮ ವಿಜಯ ಉಳಿದಿದೆ. ಹಾಗೆಯೇ ತನ್ನ ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತಹ ಕಾವ್ಯವನ್ನು ಕೂಡ ರನ್ನ ರಚಿಸಿದ್ದಾನೆ. ಸಾಹಸ ಭೀಮ ವಿಜಯ ಪುಟ್ಟ ಕಾವ್ಯ. ರನ್ನ ರಚಿಸಿದಂತಹ 2ನೇ ತೀರ್ಥಂಕರನಾದ ಅಜಿತನಾಥನ ಚರಿತೆ ಅದು ಕೂಡ 2 ಪುಟ್ಟ ಕಾವ್ಯಗಳೇ. ಸಾಹಸ ಭೀಮ ವಿಜಯದಲ್ಲಿ 10 ಆಶ್ವಾಸ ಇವೆ. ಅಜಿತ ತೀರ್ಥಂಕರ ಪುರಾಣದಲ್ಲಿ 12 ಆಶ್ವಾಸಗಳಿವೆ. ಅಜಿತ ತೀರ್ಥಂಕರ 2ನೆಯ ತೀರ್ಥಂಕರ ಮತ್ತು ಕವಿಯಾದಂತಹ ರನ್ನನ ಮನದೇವರು ಕೂಡ. ಯಾಕೆಂದರೆ ಪಂಪ ರಚಿಸಿದ್ದು 1ನೇ ತೀರ್ಥಂಕರನಾದ ಆದಿ ತೀರ್ಥಂಕರನ ಪುರುದೇವನ ಋಷಭದೇವನ ಚರಿತೆಯನ್ನು. ಋಷಭದೇವ ಅಥವಾ ಪುರುದೇವ ಆತ ಪಂಪನ ಮನದೇವರ ಚರಿತೆಯನ್ನು ವಿಸ್ತರಿಸಿ ಆತ ಬರೆದ. ಪಂಪನ ಪರಮಶಿಷ್ಯನಾದಂತಹ ರನ್ನ, ಪಂಪ ನನ್ನ ಆರಾಧ್ಯ ಕವಿ, ಆತ ಆದಿ ತೀರ್ಥಂಕರನ ಬಗ್ಗೆ ಬರೆದಿದ್ದಾರೆ. ನಾನು ಪಂಪನ ಥರನೇ ಆಗಬೇಕು, ಅವನ ಜೊತೆಯಲ್ಲೇ ನಿಲ್ಲಬೇಕು. ಆದ್ದರಿಂದ 2ನೇ ತೀರ್ಥಂಕರನ ಚರಿತೆಯನ್ನು, ಅಜಿತನಾಥನ ಚರಿತೆಯನ್ನು ನಾನು ಬರೀತೀನಿ ಅಂತೇಳಿ. ಇದರಲ್ಲಿ ಕಾವ್ಯಧ್ವನಿಯು ಸ್ವಾರಸ್ಯವೂ ಇದೆ. ಅದೇನು ಅಂತಂದರೆ, ಪಂಪ 1ನೇ ಕವಿ, ಅದಕ್ಕೆ ಅನಂತರ ತಕ್ಷಣ ಬರ್ತಕ್ಕಂತಹ ಕಾಲದ ದೃಷ್ಟಿಯಿಂದ ಮಾತ್ರ ಅಲ್ಲ, ಕಾವ್ಯದ ಸತ್ವದ ದೃಷ್ಟಿಯಿಂದನೂ ಕೂಡ ರನ್ನ ಪಂಪ ದ್ವಿತೀಯನು.
ಪಂಪ ಅದ್ವಿತೀಯನು, ಪಂಪ ದ್ವಿತೀಯನು ರನ್ನ. ರನ್ನ ಬರೆದಂತಹ ಈ ಪಂಪನ ಶಿಷ್ಯನ ಪಂಪನ ಮಾದರಿಯನ್ನೇ ಮುಂದುವರಿಸ್ಕೊಂಡು ಹೋದಂಥವನು, ಪಂಪನ ಪ್ರೇರಣೆಯಿಂದ ಕಾವ್ಯವನ್ನು ರಚಿಸಿದಂಥವನು. ಆತ ತನಗೆ ಆಶ್ರಯ ಕೊಟ್ಟು ಈ ಕಾವ್ಯವನ್ನು ರಚಿಸಿದ್ದಕ್ಕೆ ಕಾರಣರಾದಂಥವರು ಅತ್ತಿಮಬ್ಬೆ, ದಾನಚಿಂತಾಮಣಿ ಅತ್ತಿಮಬ್ಬೆ. ಆಕೆ ಆ ಕಾಲದ ಮಹಾ ಸಾಧ್ವಿಮಣಿ. ಆಕೆ ಮತ್ತು ಆಕೆಯ ಮಗ ಅಣ್ಣಿಗ ದೇವ, ಅವರಿಬ್ಬರ ಚರಿತ್ರೆಯನ್ನೂ ಸೇರಿಸಿ ಒಂದು ದೊಡ್ಡ ಕಾವ್ಯವನ್ನು ರಚಿಸಿರತಕ್ಕಂಥದ್ದು. ರನ್ನನ ಕಾವ್ಯ ಶಕ್ತಿಯನ್ನು ಕಾಣುವುದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಅದು ಅಜಿತ ತೀರ್ಥಂಕರ ಪುರಾಣ. ಅಜಿತ ತೀರ್ಥಂಕರ ಪುರಾಣದ ಮತ್ತೊಂದು ಸ್ವಾರಸ್ಯ ಏನು ಮತ್ತು ಓದುಗರಿಗೆ ಅನುಕೂಲದ ಸಂಗತಿ ಏನು ಅಂತಂದರೆ, ಈ ಜೈನ ಪುರಾಣಗಳಲ್ಲಿ ಯಾವಾಗಲೂ ಭವಾವಳಿಯನ್ನು ಬರುತ್ತೆ. ಯಾವಾಗಲೂ ಒಂದು ಜೀವ ಏಕ್ದಮ್ ತೀರ್ಥಂಕರ ಆಗೋದಿಲ್ಲ, ಏಕ್ದಮ್ ಚಕ್ರವರ್ತಿ ಆಗೋದಕ್ಕಾಗೋದಿಲ್ಲ. ಒಂದೇ ಸರ್ತಿ ಒಂದೇ ಭವದಲ್ಲಿ ಒಂದು ದೊಡ್ಡ ಸ್ಥಿತಿಯನ್ನು ಮುಟ್ಟೋದಕ್ಕಾಗೋದಿಲ್ಲ. ಏಕೆಂದರೆ ಆ ಜೀವಗಳು ಹಲವು ಭವಗಳಲ್ಲಿ ಹಾದು ಬರಬೇಕಾಗುತ್ತೆ. ಜೀವನಿಗೆ ಅಂಟಿಕೊಂಡಂತಹ ಕರ್ಮದ ಲೇಪವನ್ನು ಸಂಪೂರ್ಣವಾಗಿ ಆ ಕಾಳಿಕೆಯನ್ನು ಕಳೆದುಕೊಂಡು ಮೊದಲಿನ ಸ್ಥಿತಿಯನ್ನು ಪಡೆದುಕೊಳ್ಬೇಕಾದಂಥದ್ದಿದೆಯಲ್ಲ, ಹಾಗೆ ಪಡೆದುಕೊಳ್ಳೋದಕ್ಕೆ ಹಲವು ಭಾವಗಳಲ್ಲಿ ಹುಟ್ಟು ಸಾವುಗಳ ರಾಟ್ರದಲ್ಲಿ ಎದ್ದು ಬಿದ್ದು ಬರಬೇಕಾಗತ್ತೆ. ಆದರೆ ಈ ಅಜಿತ ತೀರ್ಥಂಕರ ಪುರಾಣದಲ್ಲಿ ಎರಡೇ ಭವದ ಕಥೆ ಇರುತ್ತೆ. ಎರಡು ಭವದಲ್ಲೇ ಆ ಜೀವಕ್ಕೆ ತೀರ್ಥಂಕರತ್ವ ಪ್ರಾಪ್ತವಾಗುತ್ತೆ. ಷೋಡಶ ಭಾವನೆಯಿಂದಾಗಿ ಅದನ್ನು ಆ ಜೀವ ಪಡೆದುಕೊಂಡಿರ್ತಕ್ಕಂಥದ್ದು. ಅದನ್ನು ಅಜಿತನಾಥ ತೀರ್ಥಂಕರ ಪುರಾಣದಲ್ಲಿ ನಾವು ಕಾಣ್ತೇವೆ. ಈ ಕಾವ್ಯಕ್ಕೆ ಮೂಲ ಆಕರ ಯಾವುದು, ವಸ್ತು ಎಲ್ಲಿಂದ ತೆಗೆದುಕೊಂಡ ಅಂತಂದರೆ, ಮಹಾಪುರಾಣ ಸಂಸ್ಕೃತದಲ್ಲಿ ಪೂರ್ವ ಪುರಾಣ, ಉತ್ತರ ಪುರಾಣ ಎನ್ನುವ ಎರಡು ಭಾಗಗಳನ್ನು ಒಳಗೊಂಡಿದೆ. ಅದು ಸಂಸ್ಕೃತದಲ್ಲಿದೆ. ಪೂರ್ವ ಪುರಾಣದಲ್ಲಿ 10,000 ಶ್ಲೋಕ, ಉತ್ತರ ಪುರಾಣದಲ್ಲಿ 10,000 ಶ್ಲೋಕ, ಒಟ್ಟು 20,000 ಶ್ಲೋಕ ಪ್ರಮಾಣದ ಮಹಾಕಾವ್ಯ ಅದು. ರಾಮಾಯಣ ಮಹಾಭಾರತ ಇದ್ದ ಹಾಗೆ ಈ ಮಹಾಪುರಾಣವು ಮಹಾಕಾವ್ಯ. ಅದರಲ್ಲಿ ಆದಿತೀರ್ಥಂಕರನ ಚರಿತ್ರೆ ಸಂಪೂರ್ಣವಾಗಿ ಪೂರ್ವ ಪುರಾಣದಲ್ಲಿ ಬರುತ್ತೆ. ಅದನ್ನಿಟ್ಕೊಂಡು ಪಂಪ ಆದಿಪುರಾಣ ಬರೆದ. ಉತ್ತರ ಪುರಾಣದಲ್ಲಿ ಇನ್ನು ಉಳಿದ 23 ತೀರ್ಥಂಕರರ ವಿಚಾರ ಬರುತ್ತೆ. ಅವರಲ್ಲಿ ಎರಡನೆಯ ತೀರ್ಥಂಕರನ ವಿಚಾರವೂ ಕೂಡ ಉತ್ತರ ಪುರಾಣದಲ್ಲಿ ಬರುತ್ತೆ. ಪೂರ್ವ ಪುರಾಣವನ್ನು ಜನಸೇನಾಚಾರ್ಯರು ರಚಿಸಿದ್ದಾರೆ. ಉತ್ತರ ಪುರಾಣವನ್ನು ಗುಣಭದ್ರಾಚಾರ್ಯರು ಗುರು ಶಿಷ್ಯರು ಸೇರಿ ಅದನ್ನು ರಚಿಸಿರ್ತಕ್ಕಂಥದ್ದು. ಹಾಗೆಯೇ ಪಂಪ ರನ್ನ ಇವ್ರ ಥರ ಗುರು ಶಿಷ್ಯರಿದ್ದಾಗೆ ಪಂಪ ಪೂರ್ವ ಪುರಾಣದ ಆದಿಪುರಾಣವನ್ನು ಬರೆದ, ರನ್ನ ಉತ್ತರ ಪುರಾಣದ ಅಜಿತ ತೀರ್ಥಂಕರ ಪುರಾಣವನ್ನು ರಚಿಸಿದ್ದಾನೆ. ಇದರಲ್ಲಿ ಅಜಿತನಾಥ ತೀರ್ಥಂಕರರ 2 ಭವದ ವರ್ಣನೆ ಬರುತ್ತೆ. ಜೊತೆಗೆ ಪ್ರತಿಯೊಬ್ಬ ತೀರ್ಥಂಕರರಿಗೂ ಲಾಂಛನಗಳು ಉಂಟು. ನೀವು ಜೈನ ದೇವಾಲಯಗಳಿಗೆ ಹೋದರೆ ಎಲ್ಲ ತೀರ್ಥಂಕರು ಒಂದೇ ಥರ ಕೂತಿರ್ತಾರೆ. ಪದ್ಮಾಸನವನ್ನು ಹಾಕ್ಕೊಂಡು ಧ್ಯಾನಸ್ಥ ಸ್ಥಿತಿಯಲ್ಲಿ ಕೂತಿರ್ತಾರೆ. ಅದನ್ನು ಇವರು ಯಾವ ತೀರ್ಥಂಕರು ಅಂತ ಗುರುತು ಮಾಡ್ಕೊಳ್ಬೇಕಾದ್ರೆ ಆಗ ಅದರ ಲಾಂಛನ ನೋಡಬೇಕಾಗತ್ತೆ. ಒಬ್ಬೊಬ್ಬ ತೀರ್ಥಂಕರಿಗೂ ಒಂದು ಲಾಂಛನ ಇರುತ್ತೆ ಮತ್ತು ಒಬ್ಬೊಬ್ಬ ತೀರ್ಥಂಕರಿಗೂ ಒಬ್ಬ ಯಕ್ಷ, ಒಬ್ಬ ಯಕ್ಷಿ ಇರ್ತಾರೆ. ಹಾಗೆ ಅಜಿತ ತೀರ್ಥಂಕರರಿಗೆ ಅವರಿಗೆ ಲಾಂಛನ ಆನೆ, ಆದಿತೀರ್ಥಂಕರರಿಗೆ ವೃಷಭ ಲಾಂಛನ, ಈ ಅಜಿತ ತೀರ್ಥಂಕರಿಗೆ ಆನೆ ಲಾಂಛನ. ಮತ್ತು ಇವರಿಗೆ ಯಕ್ಷ, ಆತನ ಹೆಸರು ಮಹಾಯಕ್ಷ, ಮತ್ತು ಯಕ್ಷಿಣಿ ರೋಹಿಣಿ ಯಕ್ಷಿಣಿ. ಅದನ್ನು ಜೈನ ಪರಿಭಾಷೆಯಲ್ಲಿ ಯಕ್ಷ ಯಕ್ಷಿಣಿ ಅಂತ ಕರೆಯಲ್ಲ, ಜಿನಶಾಸನ ದೇವತೆಗಳು ಅಂತ. ಜಿನನ ಶಾಸನ, ಜಿನನ ಧರ್ಮವನ್ನು ಅವರು ನೋಡಿಕೊಂಡು ಕಾಪಾಡಿಕೊಂಡು ನಿಲ್ಲಿಸ್ತಕ್ಕಂಥ, ಅದರ ಸಹಾಯ ಮಾಡ್ತಕ್ಕಂತಹ ದೇವತೆಗಳು ಅವರು ಯಕ್ಷ ಅಥವಾ ಜಿನಶಾಸನ ದೇವತೆಗಳು. ಪ್ರತಿಯೊಬ್ಬ ತೀರ್ಥಂಕರನು ಕೂಡ 5 ಕಲ್ಯಾಣಗಳಿರುತ್ತೆ, ಪಂಚಕಲ್ಯಾಣಗಳು. ಪಂಚ ಅಂದರೆ ಉತ್ಸವ, ಮಂಗಳಕರವಾದಂತಹ ಸಂದರ್ಭಗಳು, ಘಟನೆಗಳು ನಡೆಯುತ್ತೆ. ಮೊದಲನೇದು ಅದು
ದೇವಲೋಕದಿಂದ ಒಂದು ಜೀವ ಅದು ತನ್ನ ಪುಣ್ಯ ಹೆಚ್ಚಿದ ಸಂದರ್ಭದಲ್ಲಿ ಕ್ರಮೇಣ ತಾಯಿಯ ಗರ್ಭ ಬಂದು ಸೇರುತ್ತೆ. ಸೌಧರ್ಮ ಕಲ್ಪದಿಂದ ಸಾಮಾನ್ಯವಾಗಿ ಬರ್ತಕ್ಕಂತಹ ಜೀವನು ಬಂದು ತಾಯಿಯ ಗರ್ಭವನ್ನು ಪ್ರವೇಶಿಸ್ತಕ್ಕಂಥದ್ದು. ಅದಕ್ಕೆ ಗರ್ಭಾವತರಣ ಕಲ್ಯಾಣ ಅಂತ ಹೇಳಿ ತಾಯಿಯ ಗರ್ಭದಿಂದ ಬಂದು ಸೇರ್ತಕ್ಕಂಥದ್ದು. ತಾಯಿಯ ಗರ್ಭ ಸೇರುವ ಸಂದರ್ಭದಲ್ಲಿ ತೀರ್ಥಂಕರನ ತಾಯಿ ಆಗತಕ್ಕಂಥವಳಿಗೆ 16 ಶುಭ ಸ್ವಪ್ನಗಳು ಬೀಳ್ತವೆ. ಮತ್ತು ಆ ಸಂದರ್ಭದಲ್ಲಿ ದೇವೇಂದ್ರನು ಆ ರಾಜ್ಯದಲ್ಲಿ ಒಳ್ಳೆಯ ಸುಭಿಕ್ಷವಾದಂಥ ವಾತಾವರಣವನ್ನು, ರತ್ನವೃಷ್ಟಿಗಳನ್ನು, ಅನುಕೂಲವನ್ನು ಪ್ರಜೆಗಳಿಗೂ ಮಾಡಿಕೊಡ್ತಾನೆ. ಬೇರೆ ಪುರಾಣಗಳಲ್ಲಿ, ಜೈನೇತರ ಪುರಾಣಗಳಲ್ಲಿ ಬರುವ ಇಂದ್ರನಿಗೂ ಜೈನ ಪುರಾಣಗಳಲ್ಲಿ ಬರುವ ಇಂದ್ರನಿಗೂ ವ್ಯತ್ಯಾಸ ಉಂಟು. ಇಲ್ಲಿಯ ಇಂದ್ರನು ಆ ಒಂದು ದೊಡ್ಡ ಪದವಿಗೆ ಹೋಗತಕ್ಕಂಥವರಿಗೆ ಅಡ್ಡಿ ಉಂಟು ಮಾಡೋದಿಲ್ಲ. ರಂಬೆ ಮೇನಕೆ ಇವ್ರನ್ನ ಕಳಿಸಿ ಅವನ ತಪಸ್ಸಿಗೆ ಭಂಗ ಮಾಡ್ತಾರಲ್ಲ, ಆ ಥರ ಮಾಡೋದಿಲ್ಲ. ಅದರ ಬದಲು ಅವರಿಗೆ ನೆರವಿಗೆ ನಿಲ್ತಾನೆ, ಸಹಾಯ ಮಾಡ್ತಾನೆ, ಅನುಕೂಲ ಮಾಡಿಕೊಡ್ತಾನೆ. ಜೈನ ಪುರಾಣದ ಇಂದ್ರ. ಈ ಇಂದ್ರನು ತೀರ್ಥಂಕರತ್ವಕ್ಕೆ ಪ್ರಾಪ್ತಿಯಾಗತಕ್ಕಂತಹ ಜೀವದ 5 ಪಂಚಕಲ್ಯಾಣಗಳಿಗೆ ನೇರವಾಗಿ ಸಂತೋಷ ಪಡ್ತಾನೆ, ಸಂಭ್ರಮಿಸ್ತಾನೆ. ನೃತ್ಯ ಮಾಡಿ ತನ್ನ ಮಡದಿಯಾದಂತಹ ಶಚೀದೇವಿಯ ಸಹಿತ ಬಂದು ಆ ಆನಂದ ನೃತ್ಯವನ್ನು ಮಾಡುವುದಲ್ಲದೆ ಸಂತೋಷ ಸಡಗರದಿಂದ ಅವನು ಅದರಲ್ಲಿ ಪಾಲ್ಗೊಳ್ತಾನೆ. ಇದು ವಿಶೇಷ. ಹಾಗೆ ತೀರ್ಥಂಕರನ ತಾಯಿಗೆ ಆಯಾ ಶುಭ ಸ್ವಪ್ನಗಳನ್ನು 16 ಸ್ವಪ್ನಗಳನ್ನು ಕಂಡಿದ್ದಾದ ಮೇಲೆ ತಾಯಿಯ ಗರ್ಭಕ್ಕೆ ಪ್ರವೇಶಿಸುವ ಆ ಜೀವ ಬಂದು ದೇವಲೋಕದಿಂದ ಗರ್ಭದಲ್ಲಿ ಪ್ರವೇಶಿಸಿದ ಸಂದರ್ಭದಲ್ಲಿ ದೇವೇಂದ್ರನು ಎಲ್ಲ ಅನುಕೂಲಗಳನ್ನು ಮಾಡಿಕೊಟ್ಟು ಆ ತಾಯಿಗೆ, ತೀರ್ಥಂಕರನ ತಾಯಿಗೆ ನೋಡ್ಕೊಳ್ಳೋದಕ್ಕೆ ದೇವತೆಗಳನ್ನೆಲ್ಲ ಅವರಿಗೆ ಸಹಾಯ ಮಾಡೋಕ್ಕೆ ಬಿಟ್ಕೊಟ್ಟಿರ್ತಾನೆ, ಸೇವೆ ಮಾಡೋದಕ್ಕೆ ಅನುಕೂಲ ಕಲ್ಪಿಸ್ಕೊಟ್ಟಿರ್ತಾನೆ. ಅದಾದ ಮೇಲೆ ಗರ್ಭಾವತರಣ ಕಲ್ಯಾಣ ಆದಮೇಲೆ ಮಗು ಹುಟ್ಟುತ್ತಲ್ಲ, ತೀರ್ಥಂಕರ ಮಗು ಬಂದು ಅದಕ್ಕೆ ಜನ್ಮಾಭಿಷೇಕೋತ್ಸವ ಮಾಡ್ತಾರೆ. ಆಗಲೂ ಕೂಡ ದೇವೇಂದ್ರನು ಶಚಿಯು ಬಂದು ಆ ಸಂತೋಷದಲ್ಲಿ ಪಾಲ್ಗೊಳ್ತಾನೆ. ಆಮೇಲೆ ವೈರಾಗ್ಯ ಉಂಟಾದ ಮೇಲೆ ಆ ತೀರ್ಥಂಕರನು ಇನ್ನೂ ತೀರ್ಥಂಕರನಾಗೋದಿಲ್ವಲ್ಲ, ಅರಮನೆಯಲ್ಲಿ ರಾಜನಾಗಿರ್ತಾನೆ. ಆಮೇಲೆ ವೈರಾಗ್ಯ ಪ್ರಾಪ್ತವಾಗಿ ಅವನು ಹೊರಡ್ತಾನೆ ತಪಸ್ಸಿಗೆ. ಇದು ಪರಿನಿಷ್ಕ್ರಮಣ ಕಲ್ಯಾಣ ಅಂತ. ಆಮೇಲೆ ಎಲ್ಲ ವಿಹಾರ ಅದೆಲ್ಲ ಆದಂಥ ಸಂದರ್ಭದಲ್ಲಿ ತಪಸ್ಸು ಎಲ್ಲ ಯಶಸ್ವಿಯಾಗಿ ಕೈಗೂಡಿದ ಮೇಲೆ ಅವರಿಗೆ ಸರ್ವಜ್ಞತ್ವ ಪ್ರಾಪ್ತವಾಗುತ್ತೆ. ಅದಕ್ಕೆ ಕೇವಲ ಜ್ಞಾನ ಕಲ್ಯಾಣ ಅಂತ, ಕೈವಲ್ಯ ಬೋಧೋತ್ಸವ ಅಥವಾ ಕೇವಲ ಜ್ಞಾನ ಕಲ್ಯಾಣ ಆಗುತ್ತೆ. ಕಡೆಗೆ ಮುಕ್ತಿ ಮೋಕ್ಷಕ್ಕೆ ಹೋಗುವ ಪರಿನಿರ್ವಾಣ ಕಲ್ಯಾಣ. ಇಷ್ಟು ಈ 5 ಕಲ್ಯಾಣಗಳು ಕೂಡ ಆದಿದೇವನಿಗೆ ಹೇಗೆ ನೆರವೇರುತ್ತು ಅನ್ನೋದನ್ನು ಪಂಪ ಆದಿಪುರಾಣದಲ್ಲಿ ವರ್ಣಿಸಿದ್ದಾನೆ. ಅವುಗಳನ್ನೆಲ್ಲ ಓದಿರ್ತಕ್ಕಂತಹ ರನ್ನನು ಮೂಲ ಸಂಸ್ಕೃತವನ್ನು, ಪ್ರಾಕೃತವನ್ನು, ಕನ್ನಡವನ್ನು 3ನ ಅಧ್ಯಯನದಿಂದ ಪ್ರಾಪ್ತವಾದ ತಿಳುವಳಿಕೆಯ ಬೆಳಕಿನಲ್ಲಿ ಅದ್ಭುತವಾದಂಥ ವಿವರಗಳನ್ನು ಒದಗಿಸಿ ಈ 5 ಕಲ್ಯಾಣಗಳನ್ನು ಅಜಿತ ತೀರ್ಥಂಕರ ಪುರಾಣದಲ್ಲಿ ರನ್ನ ನೆರವೇರಿಸಿದ್ದಾನೆ. ಇದರಲ್ಲಿ ಗಮನಿಸಬೇಕಾದ್ದೇನೆಂದರೆ, ಇದರಲ್ಲಿರೋದು ಅಜಿತ ತೀರ್ಥಂಕರನ ಕತೆ. ಅದು ಯಾವಾಗಲೂ ಅರ್ಧ ಭಾಗ ಆದಮೇಲೆ ಬರುತ್ತೆ. ಆಮೇಲೆ ಅದಕ್ಕಿಂತ ಕಡೆಯಲ್ಲಿ ಬರತಕ್ಕಂಥ ಇನ್ನೊಂದು ಮುಖ್ಯವಾದ ಘಟ್ಟ ಈ ಅಜಿತ ತೀರ್ಥಂಕರ ಪುರಾಣದಲ್ಲಿ ಅಂತಂದರೆ ಅದು ಸಗರ ಚಕ್ರವರ್ತಿಯ ಕತೆ. ತೀರ್ಥಂಕರನ ಕಾಲದಲ್ಲಿ ಒಬ್ಬ ಚಕ್ರವರ್ತಿನೂ ಸಾಮಾನ್ಯವಾಗಿ ಬರೋದು ಉಂಟು. ಆದಿ ತೀರ್ಥಂಕರರ ಕಾಲದಲ್ಲಿ ಅವರು ಪ್ರಥಮ ತೀರ್ಥಂಕರರು, ಅವರ ಮಗ ಭರತ ಅವನು ಪ್ರಥಮ ಚಕ್ರವರ್ತಿ. ಈ ಅಜಿತನಾಥ ತೀರ್ಥಂಕರರ ಈ ಚರಿತ್ರೆಯಲ್ಲಿ 2ನೆಯ ಚಕ್ರವರ್ತಿ ಬರ್ತಾನೆ. ಏಕೆಂದರೆ 2ನೇ ತೀರ್ಥಂಕರನ ಕಾಲದಲ್ಲಿ 2ನೇ ಚಕ್ರವರ್ತಿ ಸಗರ ಚಕ್ರವರ್ತಿ. ಆ ಸಗರನ ಕತೆ ಬಹಳ ಚೆನ್ನಾಗಿ ತಂದಿದ್ದಾನೆ ರನ್ನಕವಿ ಈ ಪುರಾಣದಲ್ಲಿ. ಆಮೇಲೆ ಇವೆಲ್ಲಕ್ಕಿಂತ ಮಿಗಿಲಾಗಿ ವಿಶೇಷವಾಗಿ ರನ್ನನೇ ತನ್ನ ಸ್ವಂತ ನಿರ್ಮಾಣ ಮಾಡಿ ಈ ಕಾವ್ಯದಲ್ಲಿ ತಂದಿರತಕ್ಕಂಥ ಭಾಗ, ರಚಿಸಿರ್ತಕ್ಕಂಥ ಭಾಗ ಅಂತಂದರೆ ಅದು ಆತನಿಗೆ ಆಶ್ರಯ ಕೊಟ್ಟಂತಹ
ಅತ್ತಿಮಬ್ಬೆ ದಾನಚಿಂತಾಮಣಿ ಅತ್ತಿಮಬ್ಬೆ ಅಂತ ಯಾವುದು ಪ್ರಸಿದ್ಧಿ ಪಡೆದಿದ್ದಾರೆ, ಆಕೆಯ ಜೀವನ ಚರಿತ್ರೆಯನ್ನು ತಂದಿರತಕ್ಕಂಥದ್ದು. ಇವಿಷ್ಟು ಈ ಕಾವ್ಯದ ಮುಖ್ಯವಾದ ಘಟ್ಟಗಳು. ಅವುಗಳಲ್ಲಿ ಮೊದಲು ವಿಮಲವಾಹನನ ಭವಾವಳಿಯಿಂದ ಪ್ರಾರಂಭ ಆಗ್ತದೆ. ವಿಮಲವಾಹನ ಎನ್ನತಕ್ಕಂಥ ರಾಜನು ರಾಣಿಯವರದು. ಅದಾದ ಮೇಲೆ ಅವನು ವೈರಾಗ್ಯ ಬಂದು ಸ್ವರ್ಗದಲ್ಲಿ ಒಬ್ಬ ದೇವತೆಯಾಗಿ ಹುಟ್ಟುತ್ತಾನೆ. ಅಲ್ಲಿಂದ ಸ್ವರ್ಗದೇವನು ಈ ಭೂಮಿಗೆ ಬರ್ತಾನೆ. ಆತ ಬಂದು ಅಜಿತನಾಥನ ಆಗ್ತಾನೆ. ಆಗ ಆತನ ತಂದೆ ತಾಯಿಗಳು ಆ ಭವದಲ್ಲಿ ಯಾರಾಗಿದ್ದರು ಅಂದರೆ ಜಿತಶತ್ರು ಎನ್ನತಕ್ಕಂಥ ಶತ್ರುವನ್ನು ಹಗೆಯನ್ನು ಜಿತ ಗೆದ್ದವನು ಯಾರೋ ಆತ ಜಿತಶತ್ರು ಅನ್ನುವ ಧ್ವನಿ ಪೂರ್ಣವಾದ ಹೆಸರನ್ನು ಇಟ್ಟು ಆ ಜಿತಶತ್ರು ತಂದೆ ಮತ್ತು ವಿಜಯ ಸೇನೆ. ಆ ಜಿತಶತ್ರು ಅವನು ಅಯೋಧ್ಯೆಯ ರಾಜ, ಅಯೋಧ್ಯೆಯನ್ನು ಆಡ್ತಾ ಇದ್ದವನು. ಮಹಾರಾಣಿಯಾಗಿದ್ದವರು ತೀರ್ತಕ್ಕಂಥ ತಾಯಿ ಆಗ್ತಕ್ಕಂಥವರು ವಿಜಯ ಸೇನೆಯವರು. ಇವರು ಇಕ್ಷ್ವಾಕು ವಂಶೋತ್ತಮರು. ಅದನ್ನೆಲ್ಲ ಕವಿ ವಿಸ್ತಾರವಾಗಿ ವರ್ಣಿಸಿದ್ದಾನೆ. ನೆನೆಯದೆ ಕಾಣದೆ ಕೇಳದೆ ತನುವಿನ ಪೊಲ್ಲಮೆಯನ್ ಅರಿದುಂ ಅರಿಯದೆ ತೊರೆಯಲ್ ಮನಮು ಉಳ್ಳೊಡೆ ಜೀವಕ್ಕೆ ಈ ತನುವಿರೆ ವೈರಾಗ್ಯ ಕಾರಣಂ ಪೆರದುಂಟೆ. ವೈರಾಗ್ಯ ಬರೋದಕ್ಕೆ ಎಲ್ಲೋ ಹೋಗಿ ಯಾವುದೋ ತತ್ವೋಪದೇಶ ಕೇಳಬೇಕಾದ್ದಿಲ್ಲ, ಅಲ್ಲಿ ಇಲ್ಲಿ ಹೋಗಿ ದೊಡ್ಡ ಪುರಾಣಗಳ ವಾಚನವನ್ನು ಆಲಿಸಬೇಕಾದ್ದಿಲ್ಲ. ದೇವಸ್ಥಾನಕ್ಕೆ ಹೋಗಿಯೇ ವೈರಾಗ್ಯ ಪಡಿಬೇಕು, ಅಲ್ಲೂ ಪಡ್ಕೊಳ್ಬಹುದು. ತೀರ್ಥಕ್ಷೇತ್ರ ಯಾತ್ರೆ ಮಾಡಿ ಅಲ್ಲೂ ಪಡ್ಕೊಳ್ಬಹುದು. ಆದರೆ ಬೇಕಾದಂತಹ ಕೆಲವು ಪಾಠಗಳು, ತಿಳುವಳಿಕೆಯನ್ನು ಮೂಡಿಸ್ತಕ್ಕಂಥ ಸಂಗತಿಗಳು ನಮ್ಮಲ್ಲೇ ಇವೆ. ನಮ್ಮ ದೇಹದಲ್ಲಿ ಅಡಿಯಿಂದ ಮುಡಿಯವರೆಗೆ ನೋಡಿದರೆ, ಅದರ ಬಗ್ಗೆ ಚಿಂತನೆ ಮಾಡಿದರೆ ಅಲ್ಲಿ ವೈರಾಗ್ಯಕ್ಕೆ, ಅಧ್ರುವತ್ವಕ್ಕೆ, ನಶ್ವರತೆಗೆ, ಈ ದೇಹದ ನಶ್ವರತೆ ಎಷ್ಟು ಅನ್ನುವ ತಿಳುವಳಿಕೆಗೆ ಸಾಧನ ಅಲ್ಲೇ, ಉದಾಹರಣೆ ಅಲ್ಲೇ ಇವೆ. ಆದ್ದರಿಂದ ನೆನೆಯದೆ ಒದ್ದೆಯಾಗದೆ ಅಂತೆಲ್ಲ ಅಲ್ಲ, ಜ್ಞಾಪಕ ಸ್ಮರಣಶಕ್ತಿಯನ್ನು ಕಾಣದೆ ನೋಡೋದಕ್ಕಾಗದೇ ಇರತಕ್ಕಂಥ, ಕೇಳದೆ ಕೇಳೋಕ್ಕಾಗದೇ ಇರತಕ್ಕಂಥ ಕಿವಿಡತ್ತು ಪ್ರಾಪ್ತಕ್ಕಂಥ, ಜ್ಞಾಪಕ ಹೊರಟೋಗ್ಬಿಡುತ್ತೆ. ಕಣ್ಣು ಕಾಣೋದಿಲ್ಲ, ಕಿವಿ ಕೇಳೋದಿಲ್ಲ, ಪಂಚೇಂದ್ರಿಯಗಳೆಲ್ಲ ದುರ್ಬಲವಾಗುತ್ತವೆ. ಯಾವ ಇಂದ್ರಿಯಗಳು ಭಾಳ ಚುರುಕಾಗಿದ್ದುಕೊಂಡು ನಮ್ಮ ಬದುಕನ್ನು ಹಸನುಗೊಳಿಸಿದ್ದವೋ ಅವೇ ವಸ್ತುಗಳು ಅದನ್ನು ಕ್ಷೀಣಸ್ಥಿತಿಗೆ ಬಂದಂಥ, ಸಡಿಲಗೊಂಡಂಥ ಸಂದರ್ಭದಲ್ಲಿ ಅವು ತಮ್ಮ ಶಕ್ತಿಯನ್ನು ಕಳ್ಕೊಳ್ತವೆ. ನಮ್ಮ ದೇಹಕ್ಕೆ ಇದ್ದಂಥ ಶಕ್ತಿಯೆಲ್ಲ ಹೊರಟೋದ ಮೇಲೆ ನಾವು ದುರ್ಬಲರಾಗ್ತೇವೆ. ಆಗ ಪ್ರತಿಯೊಂದು ಕ್ಷಣವೂ ಕೂಡ ನಮಗೆ ಆಯಾಸವಾಗಿ, ಕಷ್ಟವಾಗಿ, ಬದುಕೋದೇ ಕಷ್ಟವಾಗಿ ಪರಿಣಮಿಸುತ್ತೆ. ಆವಾಗ ಇದು ಇಷ್ಟು ದಿವಸದಿದ್ದ ಶಕ್ತಿ ಅದೇ ಶಾಶ್ವತ ಅಂತ ತಿಳ್ಕೊಂಡಿದ್ವಿ. ಇಲ್ಲ, ಅದಕ್ಕೂ ಒಂದು ಮಿತಿ ಉಂಟು, ಪರಿಮಿತಿ ಇದೆ. ಅದು ಕಡಿಮೆಯಾಗುತ್ತೆ, ಅದು ಸಮದು ಹೋಗುತ್ತೆ. ಈ ಪೊಲ್ಲಮೆಯನ್ ಅರಿದುಂ ಅರಿಯದೆ, ಇಷ್ಟೆಲ್ಲ ಇದರ ಹೊಲ್ಲಕ್ಕೆ ಇದರ ದೌರ್ಬಲ್ಯವನ್ನು ನಮ್ಗೆ ಗೊತ್ತಿದ್ದೂ ಕೂಡ ಈ ದೇಹನ ಬಿಟ್ಟು, ಅಂದರೆ ತಪಸ್ಸಿಗೆ ಹೋಗೋದಕ್ಕೋ ಅಥವಾ ದೀಕ್ಷೆ ತೆಗೆದುಕೊಳ್ಳೋ ಅಥವಾ ಸರಿಯಾದ ರೀತಿಯಲ್ಲಿ ಧ್ಯಾನಸ್ಥ ಸ್ಥಿತಿಯಲ್ಲಿ ನಮ್ಮ ಜೀವನವನ್ನು ನಡೆಸ್ಕೊಳ್ಳೋ ಕಡೆಗೆ ಮನಸ್ಸು ಮಾಡೋದಿಲ್ಲ. ಆ ಥರ ಮನಸ್ಸು ಇದ್ದದ್ದೇ ಆದರೆ ಜೀವಕ್ಕೆ ವೈರಾಗ್ಯ ಬರೋದಕ್ಕೆ ಈ ದೇಹನೇ ಸಾಕು ಅಂತ. ಅದರಿಂದ ಕವಿ ರನ್ನ ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾನೆ. ಸಂಸಾರದಲ್ಲಿ ಇರತಕ್ಕಂಥವರಿಗೆ ಸಂಸಾರ ಬೇಕು, ಭೋಗ ಬೇಕು, ಬದುಕಕ್ಕೆ ನಾವು ಬಂದಿದ್ದೀವಿ ಅಲ್ವಾ ಇಲ್ಲಿ. ಆದ್ದರಿಂದ ಎಷ್ಟು ಕಾಲ ಸಾಧ್ಯವೋ ಅಷ್ಟನ್ನು, ಎಷ್ಟು ಕಾಲ ಸಾಧ್ಯವೋ ಅಷ್ಟು ಕಾಲ ಅನುಭವಿಸ್ಬೇಕು, ಸುಖ ಪಡಿಬೇಕು. ಎಲ್ಲ ಆಹಾರದಲ್ಲಿ ಸುಖವನ್ನು, ಶಯ್ಯೆಯಲ್ಲಿ, ದಾಂಪತ್ಯದಲ್ಲಿ ಸುಖವನ್ನು, ಬೇರೆ ರೀತಿಯಲ್ಲಿ ಆಹಾರಾದಿಗಳಲ್ಲಿ ನಮಗಿಷ್ಟವಾದ ಪದಾರ್ಥಗಳನ್ನು ಸ್ವೀಕರಿಸುವ ಇದೆಲ್ಲ ಪಡಿಬೋದು. ಆದರೆ ಅದಕ್ಕೂ ಕೂಡ ಒಂದು ಹಂತ ಉಂಟು, ಒಂದು ಮುಗಿಯುವ ಕಾಲ ಬರುತ್ತೆ. ಅದಕ್ಕೋಸ್ಕರ ರನ್ನ ಹೇಳ್ತಾನೆ, ನಾವು ಇದು ರನ್ನನ ಮಾತು, ಕವಿಯ ಮಾತು. ಪದ್ಯದಲ್ಲಿ ಎಷ್ಟು ಸುಂದರವಾಗಿ ಹೇಳಿದ್ದಾನೆ ಅಂದರೆ, ಸಾರದೆ ಸಮೀಪಿಸದೆ ಹೋಗ್ದೇನೆ, ಸಾರದೆ ಸಾರಮಪ್ಪ ಜಿನಧರ್ಮಮನ್ ಆತ್ಮನ್
ಅಸಾರಮಪ್ಪುದಂ ಸಾರಮಿದೆಂದು ನಂಬಿ ತನಗಲ್ಲದು ತನಗಪ್ಪುದು ಎಂದು ನಂಬಿ ವಿಹಾರ ಸೋದರ ಕೃಶೋದರ ಸುಂದರ ದಾರಕೋದಾರ ವಿಮೋಹದೊಳ್ ತೊಡರ್ದು ದಾರುಣ ದುಃಖಮನ್ ಎಯ್ದದಿರ್ಕುಮೆ. ನನ್ನ ಮನೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ತೋಟ, ನಮ್ಮ ಉದ್ಯಾನವನ, ನಮಗೆ ಸೇರಿರ್ತಕ್ಕಂಥ ಅಡಿಕೆ ತೋಟ, ಮಾವಿನ ತೋಪು, ನಮ್ಮ ವಾಹನ ರೋಲ್ಸ್ ರಾಯ್ಸ್ ಕಾರು ಇದೆಲ್ಲ ಇರತಕ್ಕಂಥದ್ದು, ಬೆಂಜ್ ಕಾರ್ ಇದೆ, ನಮಗೆ ಕಾಳುಗಳಿದ್ದಾರೆ, ಮಂತ್ರಿ ಪದವಿ, ಹೀಗೆ ಎಲ್ಲರ ಅನುಕೂಲಗಳು ಇದು ಶಾಶ್ವತ ಅಂತ ತಿಳ್ಕೊಂಡು ನಾವಿರ್ತೀವಲ್ಲ. ಆದರೆ ಅದನ್ನು ಇನ್ನೊಂದು ದೃಷ್ಟಿಯಿಂದ ನೋಡಿದಂಥ ಸಂದರ್ಭದಲ್ಲಿ ಅವೆಲ್ಲವೂ ಶಾಶ್ವತವಾದದ್ದೆಲ್ಲ. ಅದಕ್ಕೊಂದು ಇತಿಮಿತಿಗಳುಂಟು. ಆ ಇತಿಮಿತಿಯನ್ನು ಅರಿತುಕೊಂಡಂತಹ ಸಂದರ್ಭದಲ್ಲಿ ಅದನ್ನು ಅರಿತಕ್ಕಂಥದ್ದೇ ವಿವೇಕ. ಅದು ಜ್ಞಾನ. ಆ ಜ್ಞಾನ ಬಂದಂತಹ ಸಂದರ್ಭದಲ್ಲಿ ಅಜ್ಞಾನ ಹೊರಟೋಗುತ್ತೆ. ಅಜ್ಞಾನ ಕಳ್ಕೊಳ್ಳೋದಕ್ಕೆ ಇರ್ತಕ್ಕಂಥ ದಾರಿ ಈ ಧರ್ಮಕ್ಕೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಸೂಕ್ಷ್ಮ ಸಂಗತಿಗಳು. ಅದನ್ನು ಅರಿತುಕೊಂಡು ನಾವು ಮುಂದಿನ ಭವಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ಬುತ್ತಿ ಕಟ್ಕೊಂಡಂಗಾಗತ್ತೆ, ಈ ಬಂಧನಗಳಿಂದ ಕಳಚಿಕೊಂಡಂಗಾಗತ್ತೆ ಅನ್ನುವ ಇದು ಧಾರ್ಮಿಕ ಪ್ರವೃತ್ತಿಯ ಒಂದು ವಿವರಣೆ. ಧಾರ್ಮಿಕ ಪ್ರವೃತ್ತಿ ಇರತಕ್ಕಂಥವರಿಗೆ ಆತ್ಮಜ್ಞಾನ ಅನ್ನೋದುಂಟು. ಒಂದು ಲೌಕಿಕ ಜ್ಞಾನ, ಹೊರಗಿನ ಲೋಕದ ಜನ. ಇನ್ನೊಂದು ಅದು ಜ್ಞಾನ, ಧ್ಯಾನ, ತಪ ಇವುಗಳು ಒಳಗಿನ ಲೋಕಕ್ಕೆ ಸಂಬಂಧಪಟ್ಟಿದ್ದು. ಅಂತರ್ಮುಖತೆಗೆ ಹೊರಡಿದಂತಹ ಸಂದರ್ಭದಲ್ಲಿ ಅಧ್ಯಾತ್ಮ ಲೋಕವನ್ನು ಪ್ರವೇಶಿಸಿದಾಗ ಅದೇ ಒಂದು ಪ್ರಪಂಚ. ಅದರ ಸುತ್ತ ಇರತಕ್ಕಂತಹ ಅದರ ಪ್ರಭಾವಳಿ, ಅದರ ಪರಿವೇಶ, ಅದರ ಮಹತ್ವ, ಅದರ ಸಾರ್ಥಕತೆ, ಅದರಲ್ಲಿ ಸಿಗುವ ಆನಂದ ಇದು ಅನುಭವಕ್ಕೆ ಬರುತ್ತೆ. ಅದನ್ನು ಕುರಿತು ಆ ಕಡೆಗೆ ಹೊರಡಿ ನೀವು ಅಂತ ಹೇಳಿ ಕರೆ ಕೊಟ್ಟಿರ್ತಾನೆ. ಆದ್ದರಿಂದ ಕೇಳ್ಕೊಳ್ತಾನೆಪ್ಪ ಕವಿ ಎಷ್ಟು ಮಟ್ಟಿಗೆ ಇದನ್ನು ವರ್ಣಿಸಿದ್ದಾನೆ ಅಂತಂದರೆ, ನಮಗೆ ಓದುಗರಿಗೂ ಕೂಡ ಈ ಭಾವನೆ ಮೂಡುವ ಹಾಗೆ ಪದ್ಯದಿಂದ ಪದ್ಯಕ್ಕೆ ಮೆಟ್ಟಿಲಿಂದ ಮೆಟ್ಟಿಲು ಕಟ್ಟಿ ಅದರ ಮೇಲೆ ಇಟ್ಟಿಗೆಯ ಮೇಲೆ ಇಟ್ಟಿಗೆ ಇಟ್ಟು ಭವ್ಯ ಸೌಧಗಳನ್ನು ನಿರ್ಮಿಸುವ ಹಾಗೆ ಇಲ್ಲಿ ನಮ್ಮ ಪಂಚೇಂದ್ರಿಯಗಳಿಗೆ ಬೇಕಾದಂತಹ ಎಲ್ಲ ಸಂಗತಿಗಳನ್ನು ತೆಗೆದುಕೊಂಡು ಅದರ ಸುಖ ಸಾಧನೆಗಳನ್ನೆಲ್ಲ ವಿವರಿಸಿದ್ದಾದ ಮೇಲೆ ಇನ್ನೊಂದು ದಿಕ್ಕಿಗೆ ನಾವು ಹೊರಳಿದಂತಹ ಸಂದರ್ಭದಲ್ಲಿ ಚೇತನ, ಈ ಜೀವ, ಈ ಪ್ರಾಣ ಅದು ಊರ್ಧ್ವಗಾಮಿತ್ವವನ್ನು ಮೇಲ್ಮಗನಾಗಿ ಹೋಗುವ ಸಾಧನ ಯಾವುದು, ದಾರಿ ಯಾವುದು, ಉಪಕರಣಗಳು ಯಾವುದು ಅನ್ನೋದನ್ನು ಕವಿ ಈ ಅಜಿತ ಪುರಾಣದಲ್ಲಿ ಒಂದೊಂದಾಗಿ ವಿವರಿಸ್ತಾನೆ. ಹಾಗೆ ಹೇಳಿ ಈ ವಿಮಲವಾಹನನು ಹೆಚ್ಚು ಈ ಬಂಧನದಲ್ಲಿದ್ದಂತಹ ಸಂದರ್ಭದಲ್ಲಿ ಅವನಿಗೆ ಇದರಿಂದ ಕಳಚಿಕೊಳ್ಳಪ್ಪ, ಈ ಶೃಂಖಲೆಯಿಂದ ವಿಮುಕ್ತನಾಗು ಅಂಥೇಳಿ ಅವನಿಗೆ ಕೇಳುವ ಹಾಗೆ ಹೇಳ್ತಾನೆ. ನಿನ್ನ ಕಾಲಂ ಪಿಡುವೆಂ ಧರ್ಮಮನೆ ಮಗುಳಿ ಬಲ್ವಿಡಿ ವಿಡಿಯೋ. ಧರ್ಮನ ಗಟ್ಟಿಯಾಗಿ ಇಟ್ಕೊಳ್ಳಪ್ಪ, ನನಗೆ ಕಾಲು ಹಿಡ್ಕೊಂಡು ನಾನು ಕೇಳ್ಕೊಳ್ತೀನಿ ಅಂತ. ಹಾಗೆ ವಿಮಲ ವಾಹನ ಅವನು ವಿರಕ್ತಿಯಿಂದ ತಪಸ್ಸಿಗೆ ಅವನು ಹೊರಟು ತಪಸ್ಸಿಗೆ ತೊಡಗಿ ದೇವಲೋಕದ ಸೇರಿ ಅಲ್ಲಿ ಒಬ್ಬ ಕಲ್ಪ ಇವೆ ಜೈನ ಪುರಾಣಗಳಲ್ಲಿ ಬರುತ್ತೆ. ಮೊದಲು 16 ಕಲ್ಪಗಳು, ಅವೆಲ್ಲ ಅಂತಸ್ತಿನಲ್ಲಿರ್ತಕ್ಕಂಥ ಸ್ವರ್ಗ ಸೋಪಾನಗಳು. ಕಲ್ಪಗಳಾದ ಮೇಲೆ ಅದರಿನ್ನೂ ಮೇಲ್ಗಡೆ ನವಗ್ರೈವೇಕಗಳು ಅಂತ, ಅದರ ಮೇಲೆ ಪಂಚಾನುದ್ದೇಶಗಳು ಅಂತ ಬರುತ್ತೆ, ಅದರ ಮೇಲೆ ಇದೊಂದು ಹೈರಾರ್ಕಿ, ಇದೊಂದು ಶ್ರೇಣಿ ಇರ್ತಕ್ಕಂಥದ್ದನ್ನೆಲ್ಲ ವಿಸ್ತಾರವಾಗಿ ಕವಿ ಅದನ್ನೆಲ್ಲ ವರ್ಣಿಸಿದ್ದಾನೆ ಇದರಲ್ಲಿ. ಅದಾದ ಮೇಲೆ ವಿಮಲ ವಾಹನನ ಆ ಜೀವ ದೇವಲೋಕದಿಂದ ಬಂದು ಇಲ್ಲಿ ತೀರ್ಥಂಕರತ್ವವನ್ನು ಪಡೆಯೋದಕ್ಕೆ ಬೇಕಾದ ಒಂದು ಭೂಮಿಕೆಯನ್ನು ಕವಿ ನಿರ್ಮಿಸಿಕೊಟ್ಟು ಈ ನೆಲದ ಭೂಮಿಯಲ್ಲಿ ಜಿತಶತ್ರು ಅನ್ನುವ ರಾಜ ಮತ್ತು ವಿಜಯ ಸೇನೆ ಆ ದಂಪತಿಗಳು ಆಳ್ತಾ ಇರೋ ಸಂದರ್ಭದಲ್ಲಿ ಆ ವಿಜಯ ಸೇನೆಗೆ ಒಂದು ದಿವಸ ಶುಭ ಸ್ವಪ್ನ 16 ಒಳ್ಳೆ ಮಂಗಳಕರವಾದ ಪದಾರ್ಥಗಳನ್ನು ವಿಚಾರಗಳನ್ನು ಕನಸಿನಲ್ಲಿ ಕಾಣ್ತಾಳೆ ಅವಳು. ಆಗ ಅದಕ್ಕೆ ಸೂಚನೆ ಏನು, ವಿವರಣೆ ಅಂತ ಕೇಳಿದರೆ, ನಿನಗೆ ಒಬ್ಬ ಮಹಾಪುರುಷನ ತಾಯಿ ಆಗ್ತೀಯ ನೀನು ಅಂತ ಹೇಳಿದ್ದಾದಮೇಲೆ ಆಗ ಆ ಗರ್ಭಾವತರಣ ಕಲ್ಯಾಣ ಆಗುತ್ತೆ. ಆಮೇಲೆ ಇಂದ್ರನ ಬಂದು ಜನ್ಮಾಭಿಷೇಕ ಇದೆಲ್ಲ ಮಾಡಿ
ಪರಿನಿಷ್ಕ್ರಮಣ ಆಗಿ ಆಮೇಲೆ ಆ ಅಜಿತ ತೀರ್ಥಂಕರರು ಈಗಲೂ ಇರ್ತಕ್ಕಂತಹ ಕಲ್ಕತ್ತಾ, ಬಿಹಾರ್ ಆ ಭಾಗದಲ್ಲಿ ಸಮ್ಮೇದಗಿರಿ ಒಂದು ದೊಡ್ಡ ಪರ್ವತ ಇದೆ. ಆ ಸಮ್ಮೇದಗಿರಿಯಲ್ಲಿ 22 ಜನ ತೀರ್ಥಂಕರರು ಮೋಕ್ಷಕ್ಕೆ ಹೋದಂತಹ ಜಾಗ ಅದು. ಆದಿತೀರ್ಥಂಕರರು ಅವರು ಕೈಲಾಸದಲ್ಲಿ ಇದು ಪಡೀತಾರೆ. ಮಹಾವೀರರು ಅವರು ಪಾವಾಪುರಿಯಲ್ಲಿ ನಿರ್ವಾಣವನ್ನು ಹೊಂದುತ್ತಾರೆ. ಚಂಪಾಪುರಿಯಲ್ಲಿ ಇನ್ನೊಬ್ಬ ತೀರ್ಥಂಕರು, ಇನ್ನು ಉಳಿದ 21 ಜನ ತೀರ್ಥಂಕರರು ಮೋಕ್ಷವನ್ನು ಪಡೆದಂತಹದ್ದು ಸಮ್ಮೇದಗಿರಿ. ಪ್ರತಿಯೊಬ್ಬ ಜೈನನು ತನ್ನ ಜೀವನದಲ್ಲಿ ಒಮ್ಮೆಯಾದರೂ ಶಿಖರ್ಜಿ ಯಾತ್ರೆಯನ್ನು ಮಾಡುವುದು ಆತನ ಹಂಬಲ ಇರುತ್ತೆ. ಈಗಲೂ ಕೂಡ ಅದು ನಡೆದು ಬಂದಿದೆ. ಅಂಥ ಸ್ಥಳದಲ್ಲಿ 2ನೆಯ ತೀರ್ಥಂಕರಾದಂತಹ ಅಜಿತನಾಥರು ಪರಿನಿರ್ವಾಣವನ್ನು ಮೋಕ್ಷವನ್ನು ಪಡೆದರು ಅಂತ ಇದರಲ್ಲಿ ಹೊರಡಿಸಿದ್ದಾರೆ. ರನ್ನ ಭಾಳ ಸಂಕ್ಷಿಪ್ತವಾಗಿ ಮುಂದೆ ಹೊರಟು 2ನೇ ಭಾಗದಲ್ಲಿ ಕಾವ್ಯದಲ್ಲಿ ತರ್ತಕ್ಕಂಥದ್ದು ಆ ಕಾಲದಲ್ಲಿ ಆಗಿ ಹೋದಂತಹ ಸಗರ ಚಕ್ರವರ್ತಿಯ ಕತೆ. ಈ ತೀರ್ಥಂಕರರ ಚರಿತ್ರೆಗಳಲ್ಲಿ ಸಾಮಾನ್ಯವಾಗಿ ಒಂದು ತೀರ್ಥಂಕರನ ಜೀವನದಲ್ಲಿ ನಡೆದದ್ದು ಉಳಿದ ತೀರ್ಥಂಕರ ಜೀವನದಲ್ಲೂ ಹೆಚ್ಚು ಕಡಿಮೆ ಹಾಗೇ ಅದು ಸಾಗಿ ಬರುತ್ತೆ. ಆದರೆ ಆ ಕಾಲದಲ್ಲಿದ್ದ ಬೇರೆ ಮಹಾಪುರುಷರ ಚರಿತ್ರೆಗಳಲ್ಲಿ ವ್ಯತ್ಯಾಸವನ್ನು ಕಾಣ್ತೇವೆ, ಅಂತರಗಳಿವೆ, ವೈವಿಧ್ಯವನ್ನು ಕಾಣ್ತೇವೆ. ಹಾಗೆ ಇಲ್ಲಿ ಬರುವ ಸಗರ ಚಕ್ರವರ್ತಿ 2ನೆಯ ತೀರ್ಥನಾಥನ ಚರಿತದೋಳ್ 2ನೆಯ ಚಕ್ರನಾಥನ ಚರಿತಂ ಬರೇ ಬಣ್ಣಿಸಲ್ ಅಜಿತ ಜಿನೇಶ್ವರ ಭಕ್ತಂ ಸಗರ ಚಕ್ರವರ್ತಿಯೇ ತಕ್ಕಂ ಅಂಥೇಳಿ ಆ ಸಗರ ಚಕ್ರವರ್ತಿ, ಅವನ ದಿಗ್ವಿಜಯ, ಅದನ್ನೆಲ್ಲ ವಿವರವಾಗಿ ಹೇಗೆ ಆದಿಪುರಾಣದಲ್ಲಿ ನಾವೆಲ್ಲ ಪರಿಚಯ ಪಡ್ಕೊಂಡಿದ್ದೇವೆಯೋ ಭರತ ಚಕ್ರವರ್ತಿಯ ದಿಗ್ವಿಜಯನ್ನು, ಹಾಗೆ ಸಗರ ಚಕ್ರವರ್ತಿಯ ದಿಗ್ವಿಜಯ ವಿವರವಾಗಿ ಪುರಾಣದಲ್ಲಿ ಬಂದಿದೆ. ಸಗರ ಚಕ್ರವರ್ತಿಗೆ ಬಹುಪತ್ನಿಯರು, ಬಹುಪುತ್ರರು ಇದ್ದಾರೆ ಎಲ್ಲನೂ. ಅದರಲ್ಲೇ ಮುಳುಗಿ ಹೋದಂತಹ ಸಗರ ಚಕ್ರವರ್ತಿ ವೈರಾಗ್ಯದ ಕಡೆ ಗಮನನೇ ಕೊಡೋದಿಲ್ಲ. ಈ ಸಂಸಾರದಲ್ಲಿ ಹೆಂಡತಿ, ಮಕ್ಕಳು, ತನ್ನದು ವೈಭವ, ಆನೆ, ಕುದುರೆ, ರಥ, ಪದಾತಿಗಳ ಸೈನ್ಯದ ಅನುಕೂಲಗಳು, ಈ ಸುಖ, ಇದರಲ್ಲೇ ಮುಳುಗಿ ಹೋಗಿರ್ತಾನೆ. ಅಂಥ ಸಂದರ್ಭದಲ್ಲಿ ಅವನಿಗೆ ಎಚ್ಚರಿಸೋಕ್ಕೋಸ್ಕರ ಮಣಿಕೇತು ಎನ್ನತಕ್ಕಂಥವನು ಅವನ ಪಾತ್ರವನ್ನು ರನ್ನಕವಿ ಬಹಳ ಚೆನ್ನಾಗಿ ಬಹಳ ಪ್ರಭಾವಶಾಲಿಯಾಗಿ ತಂದಿದ್ದಾನೆ. ಸಗರ ಚಕ್ರವರ್ತಿಗೆ ವೈರಾಗ್ಯ ಮೂಡಿಸೋದಕ್ಕೋಸ್ಕರ ಅವನು ಒಂದು ಯೋಜನೆ ಮಾಡ್ತಾನೆ. ಇವನು ಏನು ಮಾಡಿದ್ರೂ ಈ ಭವದ ಬಂಧನದ ಬಿಡುಗಡೆಯ ಕಡೆಗೆ ಮನಸ್ಸೇ ಮಾಡ್ತಾ ಇಲ್ಲ, ಇದರಲ್ಲೇ ಇನ್ನೂ ತೊಡಗಿ ಇಲ್ಲೇ ರಮಿಸ್ತಾ ಇದ್ದಾನೆ. ಇಲ್ಲಿ ವಿರಮಿಸೋದಕ್ಕೆ ಬಂದವರಲ್ಲ, ಇಲ್ಲಿಂದ ನಿರ್ಗಮಿಸೋದಕ್ಕೆ ಬರಬೇಕಾದದ್ದು ಜೀವ ಅದು ಅಂತ ಹೇಳಿ ಬಂದು ಒಂದು ದಿವಸ ಏನು ಮಾಡ್ತಾನೆ ಅವನು, ಈ ರಾಜಕುಮಾರರು ಇದ್ದಾರಲ್ಲ ಅವರಿಗೆ ಪ್ರಚೋದನೆ ಏನು, ಈ ಸಗರ ಚಕ್ರವರ್ತಿಯ ಸಾವಿರಾರು ಜನ ಮಕ್ಕಳು, ಅವರು ಉದ್ದಟತನದಿಂದ ಬದುಕ್ತಾ ಇದ್ದಂತಹ ಮಕ್ಕಳವರು. ಅವರು ಹೇಳ್ತಾರೆ, ಕುಲಮದ ಒಂದು, ಜಾತಿ ಮದ ಒಂದು, ವಯೋಮದ ಒಂದು, ಸಂದ ದೋರ್ವಲದ ಮದ ಒಂದು, ರಾಜ್ಯ ಮದ ಒಂದು, ಎನಿತುಮ್ಮದಂ ಗೈದೆ ಕೂಡೆ ಜಾವಲಿಸೆ ಮಧೋತ್ತರ್ಕಳ್ ಇರಲಾರದೆ ಪೇಳ್ ಬೆಸನಾವುದು ಎಂದು ಭೂತಲಪತಿಯಂ ಕದರ್ತಿಸಿದರ್ ಅಂಕದ ಷಷ್ಠಿ ಸಹಸ್ರ ನಂದನರು. ಮಕ್ಕಳು ಹೋದರು, ಅಪ್ಪನ ಹತ್ರ ಕೇಳಿದರು, ಸೊಕ್ಕಿನ ಮಕ್ಕಳವರು, ನಮಗೇನಾದರೂ ಕೆಲಸ ಬೇಕು, ನಾವು ಏನಾದರೂ ಮಾಡೋದಕ್ಕೆ ನಮ್ಮ ಸಾಮರ್ಥ್ಯ ಇರೋ ಸಂದರ್ಭದಲ್ಲಿ ನೀವು ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅಂತ ದಿವಸ ಕೇಳ್ತಾಯಿದ್ರು. ಒಂದು ದಿವಸ ತಂದೆ ಹೇಳಿದ, ನೋಡಪ್ಪ, ಕೈಲಾಸದಲ್ಲಿ ಭರತ ಚಕ್ರವರ್ತಿ ಸಾವಿರಾರು ಜಿನಬಿಂಬಗಳನ್ನು, ನವರತ್ನ ಖಚಿತ ಬಿಂಬಗಳನ್ನೆಲ್ಲ ಮಾಡಿದ್ದಾನೆ. ಅವುಗಳು ಸುತ್ತ ನೀವು ಒಂದು ಗೋಡೆಯನ್ನು ಕಟ್ಟಿ ಹೋಗಿ ಆ ಕೆಲಸದಲ್ಲಿ ತೊಡಗಿ ಅಂತ ಹೇಳುತ್ತಾನೆ. ಅವರು ಹೋಗಿ ಕೈಲಾಸದ ಹೋಗಿ ಅದನ್ನೆಲ್ಲ ಅಗಿತಾ ಇರುವಾಗ ಅಲ್ಲಿ ಈ ಮಣಿಕೇತು ಎನ್ನತಕ್ಕಂಥವನು ಏನು ಮಾಡ್ತಾನೆ, ಒಂದು ವಿಷಸರ್ಪವನ್ನು ಸೃಷ್ಟಿಸಿ ಆ ಸರ್ಪದ ವಿಷ ತಾಕಿ ಇಷ್ಟೂ ಮಕ್ಕಳು ಅಲ್ಲಿ ನಿಧನರಾಗ್ತಾರೆ. ಒಬ್ಬನ ಮಾತ್ರ ಬದುಕಿಸ್ತಾನೆ, ಭಗೀರಥ ಅಂತ. ಆ ಭಗೀರಥನು ಬಂದು ತಂದೆಗೆ ಎಲ್ಲ ತನ್ನ ಸೋದರರು ಸತ್ತು ಹೋಗಿರೋ ವಿಚಾರವನ್ನು ಬರೋ ಅಷ್ಟರಲ್ಲಿ ಮಣಿರಥನು ಇನ್ನೊಂದು ಯೋಜನೆ ಮಾಡಿರ್ತಾನೆ.
ಅವನು ಒಬ್ಬ ಬ್ರಾಹ್ಮಣ ವೇಷಧಾರಿಯಾಗಿ ಬಂದು ರಾಜನ ಹತ್ರ ಅಳೋದಕ್ಕೆ ಅರಮನೆ ಮುಂದೆ ಅಳ್ತಾ ನಿಂತ್ಕೊಳ್ತಾನೆ. ಅವರು ಭಟರು ಎಲ್ಲ ಕರ್ಕೊಂಡೋಗಿ ರಾಜನ ಹತ್ರ ಬಿಟ್ಟಾಗ ಅವನು ಹೇಳ್ತಾನೆ, ನನಗಿದ್ದ ಒಬ್ಬನೇ ಮಗ ಅವನು ಸತ್ತು ಹೋಗಿಬಿಟ್ಟಿದ್ದಾನೆ. ಎಷ್ಟು ಕಷ್ಟಪಟ್ಟು ಆ ಮಗನನ್ನು ನಾನು ಪಡೆದು ದೇವರುಗಳಿಗೆ ಅರಿಕೆ ಮಾಡಿ ತೀರ್ಥಯಾತ್ರೆ ಹೋಗಿ ನಾನು ಸದ್ಬ್ರಾಹ್ಮಣ ಇರೋ ಕುಲಪುತ್ರನನ್ನು ನನ್ನ ವಂಶ ನಾಳೆ ಬೆರೆಯೋದಕ್ಕೆ ಬೆಳೆಸೋದಕ್ಕೆ ಬೇಕಾದಂಥ ಮಗನನ್ನು ಅವನು ಸತ್ತು ಹೋಗಿದ್ದಾನೆ. ನೀನು ದೊಡ್ಡ ಚಕ್ರವರ್ತಿ, ಅವನ್ನ ಬದುಕಿಸ್ಕೊಡ್ಬೇಕು. ನೀನು ಎಷ್ಟು ನಿನಗಾಗದೇ ಇರೋವಂಥದ್ದು ಯಾವುದಪ್ಪ ನಿನ್ನ ಕೈನಲ್ಲಿ, ನೀನು ಏನು ಬೇಕಾದರೂ ಮಾಡ್ಬೋದು. ಈ ಬ್ರಾಹ್ಮಣನಿಗೆ ಈ ಮಗನನ್ನು ನೀನು ಬದುಕಿಸ್ಕೊಡ್ಬೇಕು ಅಂತ ಅವನು ಕೇಳ್ತಾನೆ. ನಾನು ಮದುವೆ ಮಾಡಬೇಕು ಅಂತಿದ್ದೆ ನನ್ನ ಮಗನಿಗೆ, ಈ ರೀತಿ ಅವನು ಸತ್ತು ಹೋಗಿಬಿಟ್ಟಿದ್ದಾನೆ, ನೀನು ಕಾಪಾಡು. ನೀನೆನ್ನ ಮಗನಂ ಅಂತಕಪುರದಿಂ ತರವೇಳ್ಪದು ನಿನ್ನ ಶರಣಂ. ಆ ಯಮನ ಪಟ್ಟಣದಿಂದ ನೀನು ಬದುಕಿಸಿ ವಾಪಸ್ ತಂದು ಕೊಡು ನನಗೆ. ಸತ್ತರನ್ ಎತ್ತುವುದೆಂಬುದಿದೆ. ರಾಜನಿಗೆ ಸಗರ ಚಕ್ರವರ್ತಿಗೆ ಇದು ಒಂದು ರೀತಿ ದೊಡ್ಡ ಸವಾಲಾಗಬೇಕು. ನಾನು ಹೊಗಳ್ತಾ ಇದ್ದೇನೆ, ನಾನು ಚಕ್ರವರ್ತಿ ಏನು ಬೇಕಾದರೂ ಮಾಡ್ಬೋದು, ನಾನು ತಂದು ಕೊಡಿ ಅಂತ ಇದ್ದಾನೆ. ನಾನು ಚಕ್ರವರ್ತಿ ನಿಜ, ಸತ್ತವನ್ನೇ ಹೇಗೆ ನಾನು ತಂದು ಕೊಡಲಿ? ಸತ್ತರನ್ ಎತ್ತುವುದೆಂಬುದು ಇದು ಎತ್ತಣ ಮಾತು, ಅಘಟನ. ಈ ಪಾರ್ವಂ ತಾನು ಎತ್ತೆತ್ತ ಬಂದು ಮೂಡಿದನ್, ಎತ್ತೆತ್ತ ಎನಗೆ ಇನಿತು ದುರ್ಯಶಂ ಮಾಡಿದನ್ ಎನಗೆ ಅಂತ ಹೇಳಿ, ನನಗೆ ಇವಾಗ ಅವನು ಬದುಕಿಸ್ದೇ ಇದ್ದರೆ ನನಗೆ ಅಪಕೀರ್ತಿ ಬರುತ್ತೆ, ನನಗೆ ಈ ರಾಜ ಏನು, ಈ ಚಕ್ರವರ್ತಿ ಏನು ಅನ್ನೋದನ್ನು ಅವನು ಅಪಪ್ರಚಾರ ಮಾಡ್ಕೊಂಡು ಹೊರಟ್ಬಿಡ್ತಾನಲ್ಲ ಅಂತೇಳೋ ಸಂದರ್ಭದಲ್ಲಿ ಅವನ ಪುರೋಹಿತ ಅವನು ಬಂದು ಸಹಾಯ ಮಾಡ್ತಾನೆ. ಬುದ್ಧಿಸಾಗರನೆನ್ನತಕ್ಕಂಥ ಪುರೋಹಿತ ಬಂದು ಅವನು ಕರಿತಾನೆ, ಅಪ್ಪ ಪಾರ್ವ ಬ್ರಾಹ್ಮಣ, ಇಲ್ಬಾ ಇಲ್ಲಿ, ನೀನೊಂದು ಕೆಲಸ ಮಾಡು, ನಿನ್ನ ಮಗನ್ನ ಬದುಕಿಸ್ಕೊಡೋದಕ್ಕೆ ಮಾಡೋಣ, ಇದನ್ನು ನಮ್ಮ ರಾಜ ಮಾಡಿಸ್ಕೊಡ್ತಾರೆ. ಏನು ಮಾಡಬೇಕು ನೀನಪ್ಪ ಅದಕ್ಕೆ ಅಂತಂದರೆ, ಸತ್ತರ್ ಅರಿಯದರ, ಯಾರ ಮನೆಯಲ್ಲೂ ಸತ್ತಿರ್ಕೊಡೋದು, ಸತ್ತರ್ ಸಾವು ಅನ್ನೋದೇ ಗೊತ್ತಿಲ್ಲದೆ ಇರತಕ್ಕಂಥವರ, ಸತ್ತರ್ ಅರಿಯದರ ಮನೆಯ ಹುಲ್ಲುಂ ಕಿರ್ಚುಮಂ ಕೊಂಡು ಬಪ್ಪುದು, ಅಂಥವ್ರೊಂದು ಮನೆಯಿಂದ ಹುಲ್ಲು ಮತ್ತು ಬೆಂಕಿ ತೆಗೆದುಕೊಂಡು ಬಾಪ, ನಿನ್ನ ಮಗನಂ ಪಡೆವೆನ್. ಆ ನುಡಿಯನ್ ಅರಿದುಂ ಅರಿಯದಂತೆ ಕಿರಿದಂತರಂ ಹೋಗಿ ಮಗಳೇ ಬಂದು, ಇವನು ಗೊತ್ತು ಅದು ಆಗೋದಿಲ್ಲ ಅನ್ನೋದನ್ನು ಮಣಿಕೈತು ಬ್ರಾಹ್ಮಣ ಅರ್ಥಕೊಂಡು ಕೂಡ ಏನೋ ಪ್ರಯತ್ನ ಪಟ್ಟವನು ಹಾಗೆ ಮಾಡಿ ಪುನಃ ಬಂದು ಎಲ್ಲಿಯೂ ಪಡೆದನಿಲ್ಲ. ನೋಡಿ, ಯಾರ ಮನೆಗೆ ಹೋದ್ರೂ ಕೂಡ ಪ್ರತಿಯೊಬ್ಬರ ಮನೆಯಲ್ಲಿ ಯಾರಾದರೊಬ್ಬರು ಸತ್ತಿರೋದೇ, ಸಾವು ಇಲ್ಲದ ಮನೆ ಇಲ್ಲ ಅಂತ ಅನ್ನೋದನ್ನು ಹೇಳಿದಾಗ ಬುದ್ಧಿಸಾಗರ ಪುರೋಹಿತ ಹೇಳ್ತಾನೆ ಅವನಿಗೆ, ದುಃಖಂ ಬಿಡು, ಯಮನ ಸರದಿಯಲ್ಲಿ ಎಲ್ಲರೂ ಇರ್ತಾರೆ, ಬಡವಂ ಬಾಳ್ಗೆ ಎಂಗುಮೋ, ಸಿರಿಯೊಡೆಯಂ ಮಾಣ್ಗೆ ಎಂಗುಮೋ, ತಪಸ್ವಿಗಳು ಇವರಂ ಕಡೆಗಣಿಸುವೆನು ಎಂಗುಮೋ. ಎಲ್ಲಾದರೂ ಉಂಟಪ್ಪ, ಯಮನ ಕೋಶದಲ್ಲಿ ರಿಯಾಯಿತಿ ಅನ್ನೋದಿಲ್ಲ, ಇವರು ತಪಸ್ವಿಗಳು, ಇವ್ರನ್ನ ಬಿಟ್ಬಿಡೋಣ ಅನ್ನೋದಿಲ್ಲ. ಅಯ್ಯೋ ಪಾಪ, ಇವನು ಬಡವ, ಬದುಕೊಳ್ಳಿ ಬಿಡು ಅಂತ ಅವನ್ನ ಹಾಗೆ ಬಿಡೋ ಅಂತ. ಇವನು ಶ್ರೀಮಂತ, ಅಯ್ಯಪ್ಪ ಪಾಪ, ಅವ್ರು ಹೆಂಗಪ್ಪ ಶ್ರೀಮಂತನ ಮುಟ್ಟೋದು ಅನ್ನೋ ಹಾಗೆ ಇಲ್ಲವೇ ಇಲ್ಲ. ಆದ್ದರಿಂದ ಯಮಸ್ಯ ಕರುಣಂ ನಾಸ್ತಿ, ಯಮನಿಗೆ ಕರುಣೆ ಅನ್ನತಕ್ಕಂಥದ್ದಿಲ್ಲ. ಆದ್ದರಿಂದ ಇದನ್ನು ಅರಿತುಕೊಂಡು ನಿನಗೆ ಅನುಭವಕ್ಕೆ ಬಂದಿದೆ ನೋಡು, ಸಾವು ಇಲ್ಲದ ಮನೆಯನ್ನು ಕಾಣೋದಕ್ಕಾಗಲೇ ಇಲ್ಲ ಅಂತ ನೀನೇ ಹೇಳಿದ್ದೀಯ ಅಂತ ಹೇಳಿದಾಗ ಅವನು ಹೇಳ್ತಾನೆ, ಆಯಿತು, ನೀವು ಈ ಹೇಳಿದರೆ ವಿವೇಕಂ, ಇಷ್ಟೆಲ್ಲ ನನಗೆ ಬುದ್ಧಿ ಹೇಳಿದ್ದೀರಲ್ಲ, ಈ ಬುದ್ಧಿ ನನಗೆ ಮಾತ್ರನೋ ಅಥವಾ ನಿಮಗೂ ಉಂಟೋ? ಅಯ್ಯೋ, ಎಲ್ಲರಿಗೂ ಉಂಟು, ನಮಗೂ ಉಂಟು. ರಾಜ ಹೇಳ್ತಾನೆ, ಅದು ನನಗೆಲ್ಲರಿಗಿನ ಮೊದಲು ನನಗುಂಟು, ಎನಗುಂ ಅದು ಮುನ್ನಂ ಉಂಟು ಅಂತ. ಆಗ ಮಣಿಕೈತು ಕಾಣಿಸ್ಕೊಂಡು ಹೇಳ್ತಾನೆ, ಹಾಗಾದರೆ ಕೇಳಿ, ನಿಮ್ಮ ಎಲ್ಲ ಮಕ್ಕಳು ಈಗ ತಾನೇ ಹಾವಿನ ವಿಷ ತಾಕಿ ಎಲ್ಲರೂ ಸತ್ತು ಹೋಗಿದ್ದಾರೆ. ಆ ಮಾತು ದೊಡ್ಡ ಸಿಡಿಲು ಬಡದ ಹಾಗೆ ಅವನಿಗೆ ಬಂದು ಬೀಳುತ್ತೆ ಅರಮನೆಗೆ. ಅಂತಃಪುರದಲ್ಲಿ ಪ್ರಲಾಪ, ಎಲ್ಲರೂ ರೋದನ, ಪ್ರಜೆಗಳು ಒಡ್ಡೋಲಗದಲ್ಲೆಲ್ಲ ದುಃಖಿತರಾದ ಸಂದರ್ಭದಲ್ಲಿ ಆ ಸಮಯಕ್ಕೆ ಸರಿಯಾಗಿ ಬದುಕುಳಿದಂತಹ ಒಬ್ಬನೇ ಮಗನಾದಂತಹ ಭಗೀರಥನು ಅಲ್ಲಿಗೆ ಬರ್ತಾನೆ. ಅವನು ಕೂಡ ಬಂದು, ಅಪ್ಪ ಹೀಗಾಯಿತು, ಎಲ್ಲ ಸೋದರರು ಸತ್ತಿದ್ದಾರೆ ಅಂತ ಇಂಥ ಎಲ್ಲ ಅಳ್ತಾ ಇದ್ದಾರೆ. ಆದರೆ ಸಗರ ಚಕ್ರವರ್ತಿ ಮಾತ್ರ ಸಿಂಹಾಸನದ ಮೇಲೆ ಹಾಗೆ ಕುಳಿತಿದ್ದಾನೆ. ರಾಣಿಯರು, ಪ್ರಜೆಗಳು
ಒಡ್ಡೋಲಗದವರೆಲ್ಲ ಮಾತಾಡ್ಕೊಳ್ತಾರೆ, ಇವನೇನು ಹೃದಯವೇ ಇಲ್ವಾ, ಕರುಣೆ ಅನ್ನೋದೆಲ್ಲ ಬತ್ತೆ ಹೋಯ್ತು, ಅಲ್ಲಪ್ಪ ಮಕ್ಕಳು ಇಷ್ಟೊಂದು ಜನ ಮಕ್ಕಳು ಸತ್ತರೆ ಸುಮ್ಮನೆ ಕೂತಿದ್ದಾನಲ್ಲ ಇವನು, ಅಂತಃಕರಣ ಹೃದಯ ಏನು ಅದೇನು ಕಲ್ಕಾಡ್ತಾ ಇಲ್ವಲ್ಲ ಅಂತಂದಾಗ ಆಗ ಆ ಬುದ್ಧಿವಂತ ಪುರೋಹಿತ ಏನು ಮಾಡ್ತಾನೆ, ರಾಜನ ಮನಸ್ಸು, ರಾಜನ ಎದೆ ಅದು ಕಲ್ಲೆದೆ, ಅದು ಜೀವ ಇಲ್ಲದೆ ಇರೋ ನಿರ್ಜೀವದ ಎದೆ ಇದ್ದಂಗಿದೆ, ನಿಷ್ಕರುಣಿ ಅಂತಂದಾಗ ಬುದ್ಧಿಸಾಗರ ಏನು ಮಾಡ್ತಾನೆ, ಬಿಳಿ ಸಾಸಿವೆಯನ್ನು ತೆಗೆದುಕೊಂಡು ಬಂದು ಸಗರನ ತಲೆಯ ಮೇಲೆ ಅದನ್ನು ಹಾಕಿದರೆ ಅವುಗಳೆಲ್ಲ ಅರಳುಗಳಾಗಿ ಪಟ ಪಟ ಚಿಟಿಲ್ ಅಂತೆಲ್ಲ ಸಿಡಿದು ದೂರ ಹೋಗ್ತಾ ಇರ್ತವೆ. ಕಾದ ಹೆಂಚಿನ ಮೇಲೆ ಕಾಳುಗಳನ್ನು ಹಾಕಿದರೆ ಹೇಗೆ ಅರ್ಥವಾಗೆ, ಆಗ ಜನಕ್ಕೆ ಅರ್ಥವಾಗುತ್ತೆ. ಒಬ್ಬ ಮಗ ಸತ್ತರೇನೆ, ಒಬ್ಬ ಮಗಳು ಸತ್ತರೆ ನಮಗಿಷ್ಟು ದುಃಖ ಇರುತ್ತೆ, ಇಷ್ಟೊಂದು ಮಕ್ಕಳನ್ನೆಲ್ಲ ಕಳ್ಕೊಂಡಂತಹ ತಂದೆಗೆ ಇನ್ನೆಷ್ಟು ದುಃಖ ಇರಬೇಕು. ಅವನು ಅಡಿಯಿಂದ ಮುಡುವವರೆಗೆ ದುಃಖವೇ ಇರತಕ್ಕಂತಹ ಅವನ ಕಾವಿಗೆ, ಅವನ ನೋವಿಗೆ ಈಗ ಎಷ್ಟು ಇದೆ ಅಂತ ಅನ್ನೋದು ಸಿಡಿದ ಕಾಳುಗಳಿಂದ ನಮಗೆ ಅರ್ಥ ಆಗುತ್ತೆ ಅಂತ ಅವರು ತಿಳಿಸ್ತಾರೆ. ಅಷ್ಟೊತ್ತಿಗೆ ಅವರು ಮಣಿಕೈತು ಹೋಗಿ ಇದನಿಗೆ ವೈರಾಗ್ಯ ಮಾಡೋದಕ್ಕೋಸ್ಕರ ಮಾಡಿದ್ದು ಅಂತ ಹೇಳ್ತಾನೆ. ಅವನು ವೈರಾಗ್ಯ ಬಂದು ಸಗರ ಚಕ್ರವರ್ತಿಯನ್ನು ಕೂಡ ದೀಕ್ಷೆಯನ್ನು ತೆಗೆದುಕೊಂಡು ಹೋಗ್ತಾನೆ. ಈ ಭಾಗ ಬಹಳ ಹೃದಯ ಸ್ಪರ್ಶಿಯಾಗಿ ಮನೋಜ್ಞವಾಗಿ ಕವಿ ತನ್ನ ಕವಿತಾ ಚಾತುರ್ಯ ಸಾಕಾರಗೊಳ್ಳುವ ರೀತಿಯಲ್ಲಿ ವರ್ಣಿಸಿದ್ದಾನೆ. ಅಜಿತ ತೀರ್ಥಂಕರರ ವಿಚಾರವನ್ನು, ಅವನ ಪೂರ್ವಭವವಾಗಿದ್ದಂತಹ ರಾಜನ ಕಥೆಯನ್ನು, ಅವನ ತಂದೆ ತಾಯಿಯಾಗಿದ್ದಂತಹ ಈ ಭವದಲ್ಲಿ ಜಿತಶತ್ರುವಿನ ವಿಚಾರವನ್ನು ಇಷ್ಟು ಹೇಳಿದ್ದಲ್ಲದೇ ಸಗರನ ಭಾಗದಲ್ಲಿ ತಂದಿರತಕ್ಕಂಥ ವರ್ಣನೆಯಲ್ಲಿ ರನ್ನ ಕವಿಯ ಸೃಷ್ಟಿ ಸಾಮರ್ಥ್ಯ ಅಲ್ಲಿ ಜೀವಂತವಾಗಿ ಎದ್ದು ಕಾಣುತ್ತೆ. ಇದನ್ನು ನೋಡಿ ಸಂತೋಷ ಪಡುವುದರ ಜೊತೆಗೆ ಆ ಓದುಗರಿಗೆ ಇನ್ನೊಂದು ರಸಕವಳವನ್ನು ಸೃಷ್ಟಿಸಿದ್ದಾನೆ ರನ್ನ ಅಜಿತ ಪುರಾಣದಲ್ಲಿ. ಅದೇನೆಂದರೆ, ಕಾವ್ಯದ ಉತ್ತರಾರ್ಧ ಭಾಗ ಸಮಸ್ತವೂ ಕೂಡ ಆ ಕಾಲದ ಒಬ್ಬ ಮಹಿಳಾ ರತ್ನದ ಕಥೆಯನ್ನು ತಂದಿದ್ದಾನೆ. ಅದು ಏನು ಅಂದರೆ, 10ನೇ ಶತಮಾನದ ಕರ್ನಾಟಕದಲ್ಲಿ ಆಗಿ ಹೋದಂತಹ ದಾನಚಿಂತಾಮಣಿ ಅತ್ತಿಮಬ್ಬೆ ಎಂಬ ಯಾವ ಹೆಸರು ಇವತ್ತು ಕರ್ನಾಟಕದ ಸಾಂಸ್ಕೃತಿಕ ವಲಯದಲ್ಲಿ ಚಿರಪರಿಚಿತವಾಗಿದೆಯೋ ಆಕೆಯ ಜೀವನ, ಆ ಜೀವನ ಗಾಥೆ, ಯಶೋಗಾಥೆ, ಕೀರ್ತಿ, ಅದನ್ನು ವಿಸ್ತಾರವಾಗಿ 100 ಪದ್ಯಗಳಲ್ಲಿ ರನ್ನ ವರ್ಣಿಸಿದ್ದಾನೆ. ಅದರ ಮಹತ್ವ ಏನು ಅಂತಂದರೆ, ಪುರಾಣದ ವಿಚಾರವನ್ನು ಹಿಡಿದು ಪೌರಾಣಿಕ ಪ್ರಪಂಚದ ಭಾಗ. ಆದರೆ ಹೇಗೆ ಸಾಹಸ ಭೀಮ ವಿಜಯದಲ್ಲಿ ಸಮಕಾಲೀನ ಇತಿಹಾಸವನ್ನು ಬೆಸೆದನೋ ಹಾಗೆ ಈ ಅಜಿತ ತೀರ್ಥಂಕರ ಪುರಾಣವೆನ್ನತಕ್ಕಂತಹ ಪೌರಾಣಿಕ ಪ್ರಪಂಚದ ವರ್ಣನೆಯ ಈ ಕಾವ್ಯದಲ್ಲಿ, ಜೈನ ಪುರಾಣದ ಕಥೆಯನ್ನು ಹೇಳುವ ಈ ಕಾವ್ಯದಲ್ಲಿ ತನ್ನ ಕಾಲದ ಇತಿಹಾಸವನ್ನು ಪೋಣಿಸಿ, ತನ್ನ ಕಾಲದ ಚರಿತ್ರೆಯಲ್ಲಿ ಒಬ್ಬ ಸಾಧ್ವಿಮಣಿ ಬೆಳಗಿದಳಲ್ಲ, ಹಾಗೆ ಬೆಳಗಿದಂತಹ ಆ ಜೀವದ ಉತ್ಕೃಷ್ಟ ಸ್ಥಿತಿಯನ್ನು, ಆಕೆ ಮಾಡಿದಂತಹ ಲೋಕೋಪಕಾರದ ಸಂಗತಿಗಳನ್ನು, ಆಕೆ ಬದುಕು ಅರಳಿದ ಸಂಗತಿಯನ್ನು, ಇದನ್ನೆಲ್ಲವನ್ನು ಕೂಡ ಕಾವ್ಯಮಯವಾಗಿ ತಂದಿದ್ದಾನೆ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಮಾತ್ರ ಅಲ್ಲ, ಭಾರತೀಯ ಚರಿತ್ರೆಯಲ್ಲಿಯೇ ಅಪೂರ್ವವಾದಂತಹ ಮಹತ್ವದ ವರ್ಣನೆ ಇದು, ವಿವರ ಇದು, ಚರಿತ್ರೆ ಇದು. ಸಮಕಾಲೀನ ಚರಿತ್ರೆಯನ್ನು ಅದನ್ನು ಕಾವ್ಯಮಯವಾಗಿ ಮಾಡಿರ್ತಕ್ಕಂಥದ್ದು. ಪುರಾಣ ಸಂಗತಿಯನ್ನು ಕಾವ್ಯಮಯವಾಗಿರ್ತಕ್ಕಂತಹ ಪೂರ್ವಾರ್ಧದಲ್ಲಿ ಸಮಕಾಲೀನ ಚರಿತ್ರೆಯನ್ನು ಕಾವ್ಯ ಮಾಡಿರ್ತಕ್ಕಂಥ ಇವೆರಡನ್ನು ಬೆಸದ ಬೆಸುಗೆ ಅದು ಅಜಿತ ತೀರ್ಥಂಕರ ಪುರಾಣ ಕಾವ್ಯದ ವೈಶಿಷ್ಟ್ಯ. ಅತ್ತಿಮಬ್ಬೆ ಆಕೆ 10ನೇ ಶತಮಾನದ ಕರ್ನಾಟಕ ಕಂಡ ಒಂದು ಅಪೂರ್ವವಾದಂಥ ಮನೆತನದ ಮಗಳು. ಅದವರೆಗೂ ಆಳಿದಂತಹ ರಾಷ್ಟ್ರಕೂಟರು, ಯಾವ ರಾಷ್ಟ್ರಕೂಟರು ಬಾದಾಮಿ ಚಾಲುಕ್ಯರನ್ನು ಸೋಲಿಸಿ 200 ವರ್ಷ ಕಾಲ ದಕ್ಷಿಣ ಭಾರತ ಬಹುಭಾಗವನ್ನು ಆಳಿದರೋ, ಆ ರಾಷ್ಟ್ರಕೂಟರನ್ನು ಸೋಲಿಸಿ ಕಲ್ಯಾಣ ಚಾಲುಕ್ಯರು ಅಂದರೆ ತೈಲಪ್ಪ, ಸತ್ಯಾಶೀರ, ಇರುವ ಬೆಡಂಗ ಅವರು ಬಂದು ಆಳಿದಂತಹ ಕಾಲಘಟ್ಟ. ಆ ಎರಡೂ ಕಾಲಘಟ್ಟದ ಸಂದರ್ಭದಲ್ಲಿ ಬದುಕಿದಂತಹ ಒಂದು ದೊಡ್ಡ ಮನೆತನ ಅದು ಸೇನಾಪತಿಗಳ ಮನೆತನ. ಅವರು ಜೈನರು. ನಿಜ, ಜೈನರಲ್ಲಿ ದೊಡ್ಡ ದೊಡ್ಡ
ಸೇನಾಪತಿಗಳು, ರಾಷ್ಟ್ರ ನಾಯಕರು, ವೀರಾದ ವೀರರು ಆಗಿ ಹೋದಂತಹ ಚರಿತ್ರೆ ನಮ್ಮ ಕರ್ನಾಟಕದಲ್ಲಿ ಉಂಟು. ಗಂಗರು ಅವರು ಜೈನ ಧರ್ಮವಾದನ್ನು ಅವರು ಪಾಲಿಸಿದ್ದು, ಆದರೆ ಅವರು ರಾಷ್ಟ್ರಭಕ್ತಿಯಿಂದ ಯಾವ ರಾಜನ ಕಾಲದಲ್ಲಿ ಅವರಿದ್ದರೂ ಆಗ ಸೇನಾಪತಿಗಳಾಗಿ, ಸಚಿವರಾಗಿ ಆ ರಾಷ್ಟ್ರದ ಒಂದು ಸ್ವಾತಂತ್ರ್ಯವನ್ನು ಕಾಪಾಡೋದಕ್ಕೆ, ಆ ರಾಷ್ಟ್ರದ ಜನ ಸುಖವಾಗಿ ಬಾಳುವುದಕ್ಕೆ ನೆರವಾಗಿ ನಿಂತಹ ಮಂಥನಗಳು. ಹಾಗೆ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಇದ್ದಂಥ ಒಂದು ಮನೆತನ ಅಂತಂದರೆ ಮಲ್ಲಪಯ್ಯ ಮತ್ತು ಆತನ ತಮ್ಮನಾದಂತಹ ಪುನ್ನಮಯ್ಯ ಅಂತ. ಮಲ್ಲಪಯ್ಯ ಮತ್ತು ಪುನ್ನಮಯ್ಯ ಈ ಅಣ್ಣ ತಮ್ಮಂದರು ರಾಷ್ಟ್ರಕೂಟರ ಕಾಲದಲ್ಲಿ ಸ್ವಲ್ಪ ಕಾಲ ಇದ್ದು, ಆಮೇಲೆ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ತೈಲಪ್ಪ ಚಕ್ರವರ್ತಿಯಾದಾಗ ಇವರಿಬ್ಬರು ಮುಖ್ಯ ಸೇನಾಧಿಪತಿಗಳಾಗಿ ಇರ್ತಾರೆ ಮತ್ತು ಈ ರಾಜ್ಯದ ವಿಸ್ತಾರಕ್ಕೋಸ್ಕರ ಬೇಕಾದಂಥ ಹೋರಾಟಗಳಲ್ಲಿ ಪಾಲ್ಗೊಂಡು ಪುನ್ನಮಯ್ಯ ಯುದ್ಧ ಮಾಡ್ತಾನೇ ಆತ ರಣರಂಗದಲ್ಲಿ ಸಾವಿಗೆ ಈಡಾಗ್ತಾನೆ. ಪುನ್ನಮಯ್ಯನ ಅಣ್ಣನಾದಂತಹ ಮಲ್ಲಪಯ್ಯ ಇನ್ನೂ ಒಂದಷ್ಟು ಕಾಲ ಬದುಕಿರ್ತಾನೆ. ಅವರಿಗೆ ಇದ್ದಂತಹ 5 ಜನ ಗಂಡು ಮಕ್ಕಳು ಎಲ್ಲರೂ ಕೂಡ ರಾಷ್ಟ್ರದ ಸೈನ್ಯದಲ್ಲಿ ಸೇರಿಕೊಂಡಿರ್ತಾರೆ. ಗುಂಡಮಯ್ಯ, ಇಳಿಮಯ್ಯ, ಆಹವಮಲ್ಲ ಇವರೆಲ್ಲರೂ ಕೂಡ ತಂದೆಯ ರೀತಿಯಲ್ಲಿನೇ ಯುದ್ಧದಲ್ಲಿ ಪಾಲ್ಗೊಂಡು ತಮ್ಮ ರಾಷ್ಟ್ರಭಕ್ತಿಯಿಂದ ನಮ್ಮ ರಾಜ್ಯವನ್ನು ನಾವು ಉಳಿಸ್ಕೊಳ್ಬೇಕು, ನಮ್ಮ ಪ್ರಜೆಗಳ ಯೋಗಕ್ಷೇಮಕ್ಕೆ ನಾವು ನೋಡಿಕೊಳ್ಬೇಕು ಅಂತ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರ್ತಾರೆ. ಆದರೆ ಅವರ ಬದುಕು ಅಷ್ಟಕ್ಕೆ ಮಾತ್ರ ಸೀಮಿತವಾದದ್ದಲ್ಲ. ಅವರು ಸಾಹಿತ್ಯ ಸಂಸ್ಕೃತಿಯಲ್ಲಿ ಆಸಕ್ತಿ ಇದ್ದಂಥ ಮನೆತನ. ಮಲ್ಲಪಯ್ಯ ಮತ್ತು ಪುನ್ನಮಯ್ಯ ಅವರು ಸಾಕಷ್ಟು ವಿದ್ಯೆಗಳಲ್ಲಿ ಪರಿಣಿತರಾಗಿದ್ದಂಥವರು. ಶಸ್ತ್ರದಲ್ಲಿ ಹೇಗೋ ಶಾಸ್ತ್ರದಲ್ಲಿಯೂ ಕೂಡ ಸವ್ಯಚಾಚಿಗಳಂತೆ ಇದ್ದು ಅವರು ಅನೇಕ ಶಾಸ್ತ್ರದ ಅಧ್ಯಯನದಿಂದ ತಮ್ಮ ತಿಳುವಳಿಕೆಯನ್ನು ಬೆಳೆಸ್ಕೊಂಡಿದ್ದಂಥವರು. ಹೀಗಾಗಿ ಸಾಹಿತಿಗಳನ್ನು, ಕಲಾವಿದರನ್ನು ಕಂಡರೆ ಅವರಿಗೆ ಬಹಳ ಪ್ರೀತಿ ಗೌರವ ಇದ್ದುದರಿಂದ ಅವರಿಗೆಲ್ಲ ಆಶ್ರಯ ಕೊಡ್ತಾರೆ. ಅವರ ಮನೆತನಕ್ಕೆ ಇದ್ದಂತಹ ಗುರುಗಳು, ಜೈನ ಗುರುಗಳು, ಭಟ್ಟಾರಕರು ಇದ್ದಂಥವರು ಜನಚಂದ್ರಾಚಾರ್ಯರು ಅಂತ. ಆ ಜನಚಂದ್ರರು ಅವರು ಸದ್ಗತಿಗೆ ಹೋದಂತಹ ಸಂದರ್ಭದಲ್ಲಿ ಪರೋಕ್ಷ ಕಲ್ಯಾಣ ಅಂತ ಒಂದುಂಟು. ಅವರು ನಿರ್ಗಮಿಸಿದಂತಹ ಜೀವಕ್ಕೆ ಏನಾದರೂ ಒಂದು ರೀತಿಯಲ್ಲಿ ಗೌರವವನ್ನು ತೋರಿಸುವ ದಾರಿಯನ್ನು ಹುಡುಕ್ತಾರೆ. ಅದರ ಪ್ರಕಾರ ಏನು ಮಾಡ್ತಾರೆ, ಪೊನ್ನನಿಗೆ ಆಶ್ರಯವನ್ನು ಕೊಟ್ಟು, ಪೊನ್ನ ಕವಿಗೆ ಆಶ್ರಯವನ್ನು ಕೊಟ್ಟು, ಆ ವೇಳೆಗೆ ಅವನು ಭುವನೈಕ ರಾಮಾಭ್ಯುದವನ್ನು ಬರೆದಿದ್ದ. ಆ ಕವಿಯನ್ನು ಕರೆದು ಪೊನ್ನನಿಂದ ಶಾಂತಿ ಪುರಾಣವನ್ನು ಬರೆಸ್ತಾರೆ. ಅಂದರೆ ನಿರ್ಗಮಿಸಿದ ಜೀವಕ್ಕೆ ಶಾಂತಿ ದೊರಕಲಿ ಎನ್ನುವ ದೃಷ್ಟಿಯಿಂದ ಶಾಂತಿ ಪುರಾಣ, ತೀರ್ಥಂಕರನ ಪುರಾಣವನ್ನು ಬರೆಸ್ತಾರೆ ಪೊನ್ನನಿಂದ. ಮಲ್ಲಪಯ್ಯ ಮತ್ತು ಪುನ್ನಮಯ್ಯ ಅವರ 3 ಜನ ಹೆಣ್ಣು ಮಕ್ಕಳು, ಅವರಿಗೆ 5 ಜನ ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು. ಅವರಲ್ಲಿ ಮೊದಲನೆಯವಳು ಅತ್ತಿಮಬ್ಬೆ, ಇನ್ನೊಬ್ಬಳು ಗುಂಡಮಬ್ಬೆ, ಮತ್ತೊಬ್ಬಳು ನಾಗಿಯಬ್ಬೆ ಅಂತ ಇರುತ್ತೆ. 3 ಜನ. ಈ ಅತ್ತಿಮಬ್ಬೆ ಮತ್ತು ಗುಂಡಮಬ್ಬೆಯವರನ್ನು ಮಲ್ಲಪಯ್ಯನ ಜೊತೆಯಲ್ಲಿ ಇನ್ನೊಬ್ಬ ಆ ರಾಜ್ಯದಲ್ಲಿ ಮಂತ್ರಿಯಾಗಿದ್ದುಕೊಂಡು ತೈಲಪ ಚಕ್ರವರ್ತಿಗೆ ಬಲಗೈಯಾಗಿದ್ದಂಥವನು ದಲ್ಲಪಯ್ಯ ಅಂತ. ಆ ದಲ್ಲಪಯ್ಯನ ಮಗ ನಾಗದೇವ ಅಂತ. ಆ ನಾಗದೇವನಿಗೆ ಮಲ್ಲಪಯ್ಯ ತನ್ನ 2 ಹೆಣ್ಣು ಮಕ್ಕಳನ್ನು ಅತ್ತಿಮಬ್ಬೆ ಮತ್ತು ಗುಂಡಮಬ್ಬೆಯನ್ನು ಕೊಟ್ಟು ವಿವಾಹ ಮಾಡ್ತಾರೆ. ಆ ನಾಗದೇವನ ಮಡದಿಯಾದಂತಹ ಹಿರಿಯ ಪತ್ನಿಯಾದಂತಹ ಅತ್ತಿಮಬ್ಬೆಯ ಚರಿತೆ ಮತ್ತು ನಾಗದೇವನು ಕೂಡ ಮಹಾಶೂರನಾಗಿ ಶತ್ರುಗಳ ಜೊತೆಯಲ್ಲಿ ರಾಜ್ಯಕ್ಕೋಸ್ಕರ ಹೋರಾಡುತ್ತಾ ಇರುವಾಗ ಯುದ್ಧ ಭೂಮಿಯಲ್ಲಿ ಆತ ಮರಣ ಹೊಂದುತ್ತಾನೆ. ಅವನ ಶತ್ರುಗಳು ಸಂಹರಿಸ್ತಾರೆ. ಅಂಥ ಸಂದರ್ಭದಲ್ಲಿ ಆತನ ಇನ್ನೇನು ಗೆದ್ದು ಬರ್ತಾನೆ ಅಂತ ಮನೆಯಲ್ಲಿ ಆರತಿ ಬೆಳಗ್ಗೆ ಕಾಯ್ತಾ ಇದ್ದರೆ ಅವನ ಶವ ಬರುತ್ತೆ. ಅದನ್ನು ಆಗ ದುಃಖಿತರಾದಂಥ ಈ ಕುಟುಂಬದಿಂದ ಅತ್ತಿಮಬ್ಬೆಗೆ ಕುರಿತು ಗುಂಡುಮಬ್ಬೆ ಹೇಳ್ತಾಳೆ, ಅಕ್ಕ ನಿನಗೆ ಮಗ ಇದ್ದಾನೆ, ಜಗತ್ತಿಲಕನಾದಂತಹ ಮಗ ಅಣ್ಣಿಗದೇವ ಇದ್ದಾನೆ, ನನಗೆ ಮಕ್ಕಳಿಲ್ಲ. ನಾನು ನನ್ನ ಗಂಡನ ಜೊತೆಯಲ್ಲಿ ಸಹಗಮನವನ್ನು ಮಾಡೋದಕ್ಕೆ ನೀನು ಅವಕಾಶ ಮಾಡಿಕೊಡು. ನೀನು ಮಗನನ್ನು ಬೆಳೆಸಿ ನಮ್ಮ ವಂಶದ ಹಿರಿಮೆಯನ್ನು, ಕೀರ್ತಿಯನ್ನು ನೀನು ಮುಂದುವರಿಸುವಂಥ ಅಕ್ಕ, ಜಗತ್ತಿಲಕನಾಗಿ ಬೆಳಗತಕ್ಕಂಥ ಮಗನನ್ನು ನೀನು ನೋಡ್ಕೊ ಅಂತ ಹೇಳಿ ಅವಳ ಅಪ್ಪಣೆಯನ್ನು ಪಡೆದು
ಅವಳು ಚಿತೆಯನ್ನು ಏರಿ ಸಹಗಮನವನ್ನು ಆಚರಿಸ್ತಾಳೆ. ಜೈನರು ಸಹಗಮನವನ್ನು ಪ್ರಚಾರ ಮಾಡುವವರಲ್ಲ, ಒಪ್ಪುವುದು ಆ ಧರ್ಮದಲ್ಲಿ ಅದೇ ಅವಕಾಶವಿಲ್ಲ. ಆ ರೀತಿ ಮರಣವನ್ನು, ಅದು ಕನಿಷ್ಠವಾದಂಥ ಬಾಲವರ್ಣ, ನಿಕೃಷ್ಟವಾದಂಥ ಮರಣ. ಜೈನ ಪರಂಪರೆಯಲ್ಲಿ ಈ ರೀತಿ ಸಹಗಮನ ಮಾಡಿದಂತಹ ದೃಷ್ಟಾಂತಗಳು 2 ಮಾತ್ರ ಉಂಟು. ಅದರಲ್ಲಿ ಇದು ಮೊದಲನೆಯದು. ಆದರೆ ಅತ್ತಿಮಬ್ಬೆ ಯೋಚನೆ ಮಾಡ್ತಾಳೆ, ಇವಳೇನು ಸತಿಯಾದಳು. ಸತಿ ಎಂದರೆ ಈ ರೀತಿ ಗಂಡನ ಚಿತೆಯ ಜೊತೆಯಲ್ಲಿ ಬೆಂಕಿಗೆ ಆಹುತಿಯಾಗತಕ್ಕಂಥದ್ದು, ಅದು ಸತಿ ಪದ್ಧತಿ. ನಾನು ಬದುಕಿಯೇ ಮಹಾಸತಿ ಆಗ್ತೀನಿ, ಆಕೆ ಸತ್ತು ಸತಿಯಾದರೆ ನಾನು ಇದ್ದು ಮಹಾಸತಿ ಆಗ್ತೀನಿ ಅಂತ ತನ್ನ ಜೀವನವನ್ನು ಸಮಾಜದ ಸೇವೆಗೆ, ಜನಸೇವೆಗೆ ಮೀಸಲಾಗಿರ್ತಾಳೆ. ಕಾವ್ಯಗಳನ್ನು ರಚಿಸೋದಕ್ಕೆ ಅನುಕೂಲ ಕಲ್ಪಿಸಿಕೊಡ್ತಾಳೆ. ಆ ವಿವರಗಳನ್ನು ರನ್ನ ಅದ್ಭುತವಾಗಿ ವರ್ಣಿಸಿದ್ದಾನೆ. ನಮ್ಮ ಭಾರತೀಯ ಸಾಹಿತ್ಯದಲ್ಲಿ ಹೀಗೆ ಒಬ್ಬ ಮಹಿಳೆಯ ಅಥವಾ ಒಬ್ಬ ವ್ಯಕ್ತಿಯ ಜೀವನ ಚರಿತ್ರೆಯನ್ನು ದೊಡ್ಡ ಕಾವ್ಯವಾಗಿ 10ನೇ ಶತಮಾನದಲ್ಲೇ ರಚಿಸ್ತಕ್ಕಂತಹ ಒಂದು ಸುಂದರವಾದ ಉದಾಹರಣೆ ಎಂದರೆ ಕನ್ನಡ ಸಾಹಿತ್ಯದಲ್ಲಿ ಆ ಉದಾಹರಣೆಯನ್ನು ಕೊಟ್ಟು ಕಾವ್ಯವನ್ನು ರಚಿಸಿದಂಥವನು ರನ್ನ. ಹಾಗೆ ರಚಿಸಿದ್ದು ಈ ಅಜಿತ ಪುರಾಣದಲ್ಲಿ. ಅಜಿತ ಪುರಾಣದ ಉತ್ತರಾರ್ಧದಲ್ಲಿ ಬರತಕ್ಕಂತಹ ಆ ವರ್ಣನೆಯಲ್ಲಿ ಈ ಸಂಗತಿಗಳೆಲ್ಲ ಸಾಕಷ್ಟು ಬಂದಿವೆ. ಅದನ್ನು ಅನೇಕ ಪದ್ಯಗಳಲ್ಲಿ ಆ ಕವಿ ವರ್ಣಿಸಿದ್ದಾನೆ. ನಾನು ದೃಷ್ಟಾಂತಕ್ಕಾಗಿ ಕೆಲವು ಪದ್ಯಗಳನ್ನು ಹೇಳ್ತೇನೆ. ಅಂದರೆ ಎಷ್ಟು ಕಾವ್ಯ ನಿರ್ಭರವಾಗಿ ಇದನ್ನು ಕವಿ ವರ್ಣಿಸಿ, ಇದು ನಮಗೆ ಈ ವಂಶದ ವರ್ಣನೆಯನ್ನು, ಯಾಕೆಂದರೆ ಮಲ್ಲಪಯ್ಯ ಮತ್ತು ಪುನ್ನಮಯ್ಯ ಒಂದು ವಿಶಿಷ್ಟವಾದಂಥ ಕುಟುಂಬ ಅಂತ ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದರೆ, ಅವರು ರಾಷ್ಟ್ರವನ್ನು ಕಾಪಾಡುವುದ ಅದಲ್ಲದೇ ಅದರ ಜೊತೆಗೆ ನಮ್ಮ ಸಾಹಿತ್ಯವನ್ನು ಕಾಪಾಡಿದರು. ನಮ್ಮ ಹಸ್ತಪ್ರತಿಯನ್ನು ಆ ಕಾಲದಲ್ಲಿ ಲಿಪಿ ಮಾಡ್ತಾ ಇದ್ದಂಥ ಲಿಪಿಕಾರರಿಗೆ ಪ್ರೋತ್ಸಾಹ ಕೊಟ್ಟರು. ಜೊತೆಗೆ ಅವರು ಪೊನ್ನನಿಂದ ಶಾಂತಿ ಪುರಾಣವನ್ನು ಬರೆಸಿದರು. ಅದನ್ನು ತಂದೆ ಮಾಡಿದಂತಹ ಕರ್ತವ್ಯವನ್ನು ಉಳಿಸಬೇಕು ಅಂತ ಅತ್ತಿಮಬ್ಬೆ 1,000 ಓಲೆಗರಿ ಪ್ರತಿಗಳನ್ನು ಮಾಡಿಸಿದ್ಲು. ಒಂದು ಕಾವ್ಯದ 2ನೇ ಆವೃತ್ತಿಯನ್ನು, ಸೆಕೆಂಡ್ ಎಡಿಷನ್ ತಂದವರು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಮೊಟ್ಟ ಮೊದಲು ಅತ್ತಿಮಬ್ಬೆ. ಅಪ್ಪ ಮಾಡಿದಂತಹ ಆ ಬರೆಸಿದಂತಹ ಪೊನ್ನನಿಂದ ಬರೆಸಿದಂತಹ ಶಾಂತಿ ಪುರಾಣದ 1000 ಓಲೆಗರಿ ಪ್ರತಿಗಳು. ಈಗ ಮುದ್ರಣ ಅನುಕೂಲ ಇರೋದರಿಂದ ಲಕ್ಷಾಂತರ ಪ್ರತಿಗಳನ್ನು ಒಂದು ಗಂಟೆಯಲ್ಲಿ ಮುದ್ರಿಸ್ಬೋದು. ಆದರೆ ಓಲೆಗರಿಯಲ್ಲಿ ಕಬ್ಬಿಣದ ಕಂಠದಿಂದ ಬರೀಬೇಕು, ಒಂದೊಂದು ಅಕ್ಷರವನ್ನು ಒಂದೊಂದು ಪ್ರತಿಯನ್ನು ಮಾಡಬೇಕಾದರೆ ಕಷ್ಟ ಇದೆ. ಅವರಿಗೆಲ್ಲ ಸಂಬಳ, ಜೀವನೋಪಾಯ ಮಾಡ್ತಕ್ಕಂಥದ್ದು. ಹೀಗೆ ಲಿಪಿಕಾರರ ಜೀವನಕ್ಕೆ ಅನುಕೂಲ ಮಾಡಿಕೊಟ್ಟಂತಹ, ಸಮಾಜಕ್ಕೆ, ಜನಕ್ಕೆ ಜನೋಪಯೋಗಿಯಾದಂತಹ ಕೆಲಸವನ್ನು ಮಾಡಿದಂಥವಳು ಅತ್ತಿಮಬ್ಬೆ. ಮತ್ತು ಆಕೆ ಎಷ್ಟು ದಾನ ಮಾಡ್ತಾ ಇದ್ಲು ಅಂತಂದರೆ, ತನ್ನ ಸಮಸ್ತ ಆಸ್ತಿಯನ್ನು, ತನ್ನ ತವರು ಮನೆಯಿಂದ ಬಂದಂಥ ಆಸ್ತಿ, ಗಂಡನ ಮನೆ ಕಡೆಯಿಂದ ಬಂದಂಥ ಆಸ್ತಿ, ಅದನ್ನು ಆಕೆ ಮತ್ತು ಆಕೆಯ ಮಗನಾದಂಥ ಅಣ್ಣಿಗ ದೇವ ಅವರಿಬ್ಬರೂ ಕೂಡ ಅದನ್ನು ಸಮಾಜಕ್ಕೆ ವಿನಿಯೋಗಿಸಿದರು. ಆಕೆ 1500 ದೇವಾಲಯಗಳನ್ನು, ಜಿನಮಂದಿರಗಳನ್ನು ಕಟ್ಟಿಸ್ತಾಳೆ. 1500ನೇ ಒಂದು ಅದು ಇವತ್ತಿಗೂ ಉಳಿದಿರ್ತಕ್ಕಂಥ ಲಕ್ಕುಂಡಿಯಲ್ಲಿರ್ತಕ್ಕಂಥ ಬಹಳ ಸುಂದರವಾದಂಥದ್ದು ಇವತ್ತಿಗೂ ಉಳಿದು ಬಂದಿದೆ. ಅದರ ಶಿಲ್ಪ, ಅದರ ಕಂಬಗಳು, ಅದರ ವಿಸ್ತಾರ, ಅದನ್ನು ಕುರಿತು ತನ್ನ ಲಕ್ಕುಂಡಿ ಶಾಸನದಲ್ಲಿ ರನ್ನಕವಿ ಅವನು ಬರೆದಂಥ ಶಾಸನದಲ್ಲೂ ಕೂಡ ಅದರ ಚಿತ್ರಣ ಎಲ್ಲ ಕೊಟ್ಟಿದ್ದಾನೆ. ಹಾಗೆಯೇ ಅತ್ತಿಮಬ್ಬೆ 1501 ದೇವಸ್ಥಾನಗಳನ್ನು ಕಟ್ಟಿಸುವ ಕಾಲದಲ್ಲಿ ಎಷ್ಟು ಜನಕ್ಕೆ, ಶಿಲ್ಪಿಗಳಿಗೆ, ಕಲ್ಲು ಕೆಲಸ ಮಾಡ್ತಕ್ಕಂಥವರಿಗೆ, ಮರಗೆಲಸ ಮಾಡ್ತಕ್ಕಂಥವರಿಗೆ, ಚಿತ್ರಗಳನ್ನು ಬರೆಯೋರಿಗೆ, ಕೂಲಿ ಕೆಲಸ ಮಾಡೋರಿಗೆ, ಇವರಿಗೆ ಅಂದರೆ ಜನರಿಗೆ ಉದ್ಯೋಗವನ್ನು ನಿರ್ಮಿಸಿಕೊಟ್ಲು. ಉದ್ಯೋಗ ಕೊಟ್ಟು ಅವರ ಬದುಕಿಗೆ ಬೇಕಾದಂತಹ ಆಸರೆಯನ್ನು, ಅನುಕೂಲವನ್ನು, ಆಹಾರವನ್ನು ಹೇಳ್ಕೊಟ್ರು. ಅನ್ನದಾನ ಮಾಡಿದಳು. ಚತುರ್ವಿಧ ದಾನಗಳನ್ನು ಮಾಡ್ತಾರೆ. 4 ರೀತಿಯ, ಪ್ರತಿಯೊಬ್ಬ ಜೈನನೂ ಕೂಡ 4 ರೀತಿಯ ದಾನ ಕಡ್ಡಾಯವಾಗಿ ಮಾಡಬೇಕು. ಒಂದು ಆಹಾರ ದಾನ, ಮುನಿಗಳಿಗೆ ವಿಶೇಷವಾಗಿ, ಮುನಿಗಳಿಗೆ, ಆಮೇಲೆ ಕಷ್ಟದಲ್ಲಿ ಇರತಕ್ಕಂತಹ ಜನಕ್ಕೆ ಆಹಾರವನ್ನು ಉಚಿತವಾಗಿ, ಅದಕ್ಕೆ ಸಂಭಾವನೆಯನ್ನು ಪಡೆಯೋದಲ್ಲ, ಉಚಿತವಾಗಿ ಭಕ್ತಿಯಿಂದ, ಶ್ರದ್ಧೆಯಿಂದ, ಪ್ರೀತಿಯಿಂದ ಕೊಡ್ತಕ್ಕಂಥದ್ದು ಆಹಾರ ದಾನ ಮಾಡಬೇಕು. 2ನೇದು
ಭೈಷಜ್ಯ ದಾನ, ಭೈಷಜ್ಯ ಅಂದರೆ ಔಷಧ ದಾನವನ್ನು, ಅದಕ್ಕೆ ಹಣ ತೆಗೆದುಕೊಳ್ಳದೆ ಕಾಯಿಲೆ ಕಸಾಲೆಯಲ್ಲಿರ್ತಕ್ಕಂಥವರಿಗೆ ಔಷಧಿಗಳನ್ನ ಉಚಿತವಾಗಿ ದೊರಕಿಸ್ಕೊಡ್ತಕ್ಕಂಥದ್ದು ಆ ದಾನವನ್ನು ಮಾಡಬೇಕು. ಆಮೇಲೆ ಆಹಾರ ದಾನ, ಅಭಯದಾನ. ಏನಾದರೂ ನೋವಿನಲ್ಲಿ, ಕಷ್ಟದಲ್ಲಿ, ಬಡತನ ಅಂತ ನಾನಿದ್ದೇನೆ, ಇದಕ್ಕೆ ನೀವು ಹೆದರಬೇಕಾದದ್ದಿಲ್ಲ ಅಂಥೇಳಿ ಅವ್ರಿಗೆ ಧೈರ್ಯ ಕೊಡೋದು. ಆ ಭಯ, ನೀವು ಹೆದರಬೇಕಾದ್ದಿಲ್ಲ, ಭಯಪಡಬೇಕಾದದ್ದಿಲ್ಲ ಅಂತ ಹೇಳಿ ಅವ್ರಿಗೊಂದು ರೀತಿ ಧೈರ್ಯ ತುಂಬತಕ್ಕಂಥದ್ದು. ಇನ್ನು 4ನೇದು ಶಾಸ್ತ್ರದಾನ ಅಂತ. ಲೇಖಕರಿಂದ, ಸಾಹಿತಿಗಳಿಂದ ಪುಸ್ತಕಗಳನ್ನು ಬರೆಸಿ ಅವರಿಗೆ ಸಂಭಾವನೆಯನ್ನು ಕೊಟ್ಟು ಅದನ್ನು ಆ ಕಾಲದಲ್ಲಿ ಲಿಪಿ ಮಾಡಿದರೆ ಈ ಕಾಲದಲ್ಲಿ ಮುದ್ರಿಸೋದು ಅಂತ ಈಗಲೂ ಉಂಟು ಆ ಶಾಸ್ತ್ರದಾನ ಮಾಡುವ ಪದ್ಧತಿ. ಅದನ್ನು ಮಾಡಿ ಶ್ರಾವಕರಿಗೆ, ಅಂದರೆ ಗೃಹಸ್ಥರಿಗೆ ಉಚಿತವಾಗಿ ಹಂಚತಕ್ಕಂಥದ್ದು. ಇವತ್ತಿಗೂ ಕೆಲವು ಅಪೂರ್ವವಾದಂತಹ 9, 10, 8ನೇ ಶತಮಾನದ ಕಾವ್ಯಗಳು, ಕೃತಿಗಳು ಕನ್ನಡದಲ್ಲಿ ಉಳಿದು ಬಂದಿದೆ ಅಂದರೆ ಅದಕ್ಕೆ ಕಾರಣ ಈ ರೀತಿ ಒಂದು ಶಾಸ್ತ್ರದಾನದ ಪದ್ಧತಿಯನ್ನು ಮಾಡ್ತಕ್ಕಂಥದ್ದು. ಈ ಕಾಲದಲ್ಲಿ ಕೂಡ ಅದು ಮುಂದುವರಿಸ್ತಕ್ಕಂಥ ಉಂಟು. ಹೀಗೆ ಅತ್ತಿಮಬ್ಬೆ ಎಲ್ಲ ದಾನಗಳನ್ನು ಮಾಡಿದ್ದಲ್ದೇ ಪ್ರತಿಯೊಂದು ಮನೆಯಲ್ಲೂ ಕೂಡ ನೀವೊಂದು ಪುಟ್ಟ ದೇವಗೃಹವನ್ನು ಇಟ್ಕೊಳ್ಳಿ, ಒಂದು ಪೂಜಾ ಮಂದಿರವನ್ನು ಇಟ್ಕೊಳ್ಳಿ ಅಂತ ಹೇಳಿ ಆಕೆ 1500 ಜಿನಬಿಂಬಗಳನ್ನು, ಲೋಹದ ಜಿನಬಿಂಬಗಳನ್ನು ಮಾಡಿಸಿ, ಆ ಜಿನಬಿಂಬಗಳನ್ನು ಇಟ್ಕೊಳ್ಳೋದಕ್ಕೆ 1500 ಮಂದಾಸನ, ಮರದ ಒಂದು ಗೂಡು ಅದನ್ನು ಇಟ್ಕೊಳ್ಳೋದಕ್ಕೆ ಅದನ್ನು ಮಾಡಿಸಿ, ಆಮೇಲೆ ಪೂಜೆ ಮಾಡುವುದಕ್ಕೆ ಗಂಟೆಗಳು 1500 ಜಯಗಂಟೆಗಳನ್ನು ಎಲ್ಲ ಮಾಡಿಸಿ, ಅದಕ್ಕೆ ಅಲಂಕಾರ ಮಾಡುವುದಕ್ಕೋಸ್ಕರ 1500 ತೋರಣಗಳನ್ನು ಮಾಡಿಸಿ, ಇದನ್ನೆಲ್ಲವನ್ನು ಜನಕ್ಕೆ ಹಂಚುವುದಂದರೆ ತನ್ನ ಕಾಲದಲ್ಲಿ ಉದ್ಯೋಗವನ್ನು ಹೇಗೆ ಸೃಷ್ಟಿಸಿಕೊಟ್ಲು ಅಂತಕ್ಕಂಥ. ಅಂದರೆ ಆಕೆಯ ಚಿಂತನೆಗಳು ಜೀವಪರವಾದ ಚಿಂತನೆಗಳು, ಆಕೆಯ ಆಲೋಚನೆಗಳು ಸಮಾಜಮುಖಿಯಾದಂತಹ ಆಲೋಚನೆಗಳು. ಹೀಗಾಗಿ ಆಕೆಯ ಧರ್ಮಗುರುಗಳು ಹೇಳಿದಂತಹ ವಿಚಾರಗಳನ್ನು ಆಕೆ ಬರೀ ಕೇಳಿ ಮರೆಯದೆ ಅದನ್ನು ಅನುಷ್ಠಾನಕ್ಕೆ ತಂದು, ಆಚರಣೆಗೆ ತಂದು 10ನೇ ಶತಮಾನದ ಸಮಾಜ ಒಂದು ಸುಸ್ಥಿರವಾದಂತಹ ಸ್ವಾಸ್ಥ್ಯ ಸಮಾಜವಾಗುವುದಕ್ಕೆ ಬೇಕಾದಂಥ ಅನುಕೂಲಗಳನ್ನು ಕಲ್ಪಿಸಿದಂಥವಳು ದಾನಚಿಂತಾಮಣಿ ಅತ್ತಿಮಬ್ಬೆ. ಆಕೆಯನ್ನು ಎಲ್ಲ ಚಕ್ರವರ್ತಿಗಳು ತಮಗೆ ಅನೇಕ ಸಲಹೆ ಸೂಚನೆಗಳು ಬೇಕಾದರೆ ದಾನಚಿಂತಾಮಣಿಯ ಅತ್ತಿಮಬ್ಬೆ ಮನೆಗೆ ಬಂದು ಸಲಹೆಗಳನ್ನು, ತೈಲಪ, ಸತ್ಯಾಶ್ರಯ ಇರುವ ಬೆಡಂಗ ಮತ್ತು ಅವನ ಅನಂತರ ಬಂದಂಥ ರಾಜ, ಇವರಿಬ್ಬರು ಹಿಂದೆ ಇದ್ದಂಥವರು, ಸಾಮಂತರು ಎಲ್ಲ, ಇವೆಲ್ಲವುದು ಕಟ್ಟುಕತೆಗಳೆಲ್ಲ ನಾನು ಹೇಳ್ತಾ ಇರೋದು. ಇದಿಷ್ಟಕ್ಕೂ ಕೂಡ ಶಾಸನಗಳ ಆಧಾರ ಉಂಟು. ಲಕ್ಕುಂಡಿ ಶಾಸನದಲ್ಲಿ ಅಲ್ಲದೆ ಇನ್ನೂ ಅನೇಕ ಶಾಸನಗಳಲ್ಲಿ ದಾನಚಿಂತಾಮಣಿ ಅತ್ತಿಮಬ್ಬೆ ಬದುಕು ಹೇಗೆ ಒಂದು ದೊಡ್ಡ ಆದರ್ಶವಾಯಿತು ಅಂದರೆ, ಅನೇಕ ಜನ ತಮ್ಮ ಮಕ್ಕಳಿಗೆ ಅತ್ತಿಮಬ್ಬೆ ಹೆಸರನ್ನಿಡ್ತಕ್ಕಂಥದ್ದು. ಆಶ್ರಯವನ್ನು ಪಡೆದಂತಹ ರನ್ನ, ಅವನು ಕೂಡ ಈ ರೀತಿ ಕೃತಜ್ಞತೆಯ ರೂಪ ಅವನು ರನ್ನ. ಎಷ್ಟು ತನ್ನ ಮನಸ್ಸು ಅಂತಃಕರಣದಲ್ಲಿ ತನಗೆ ಸಹಾಯ ಮಾಡಿದವರ ಉಪಕಾರವನ್ನು ನೆನೀತದ ಅಂದರೆ, ಸಂಸ್ಕೃತದಲ್ಲಿ ಒಂದು ಮಾತಿದೆ, ನಹಿ ಕೃತಂ ಉಪಕಾರಂ ಸಾಧವೋ ವಿಸ್ಮರಂತಿ. ಸಜ್ಜನರಾದವರು ತಾವು ಪಡೆದ ಉಪಕಾರವನ್ನು ಮರೆಯೋದಿಲ್ಲ, ಸ್ಮರಿಸ್ತಾರೆ. ಹಾಗೆ ರನ್ನಕವಿ ತನಗೆ ಸಹಾಯ ಮಾಡಿದಂತಹ ಚಾವುಂಡರಾಯನ ಹೆಸರನ್ನು ಅವನಿಗೆ ಹುಟ್ಟಿದ ಒಬ್ಬ ಮಗನಿಗೆ ಆ ಹೆಸರನ್ನು ಇಟ್ಟಿದ್ದಾನೆ. ಇನ್ನೊಬ್ಬ ಮಗಳು ಹುಟ್ಟಿದಂತಹ ಸಂದರ್ಭದಲ್ಲಿ ಆ ಮಗಳಿಗೆ ಅತ್ತಿಮಬ್ಬೆಯ ಹೆಸರನ್ನು ಇಟ್ಟಿದ್ದಾನೆ. ಒಂದು ವೇಳೆ ಅವನಿಗೆ ಇನ್ನೂ ಮಕ್ಕಳಿದ್ದರೆ ತೈಲಪ್ಪನ ಹೆಸರನ್ನು, ಸತ್ಯಾಶ್ರಯನ ಹೆಸರನ್ನು ಇಡ್ತಿದ್ದ ಅಂತ ಕಾಣುತ್ತೆ. ಅಷ್ಟು ಮಟ್ಟಿಗೆ ರನ್ನ ಈ ವ್ಯಕ್ತಿಯ ಚಿತ್ರವನ್ನು, ಅತ್ತಿಮಬ್ಬೆಯ ತಂದೆಯ ವಿಷಯವನ್ನು, ಅತ್ತಿಮಬ್ಬೆಯ ಚಿಕ್ಕಪ್ಪನ ವಿಷಯವನ್ನು, ಅಣ್ಣಂದಿರ ವಿಷಯವನ್ನೆಲ್ಲ ವಿಸ್ತಾರವಾಗಿ ವರ್ಣಿಸುವುದರ ಜೊತೆಗೆ ಅತ್ತಿಮಬ್ಬೆಯ ಬದುಕಿನಲ್ಲಿ ಸಂಭವಿಸಿದಂಥ ಅಪೂರ್ವವಾದ ಸಂಗತಿಗಳನ್ನು, ಪವಾಡಗಳನ್ನು, 5 ಪವಾಡಗಳನ್ನು ಬರೀತಾಳೆ ಆಕೆ. ಆ ಪವಾಡಗಳನ್ನೆಲ್ಲ ವಿವರವಾಗಿ, ಸವಿವರವಾಗಿ, ಅದೇ ಒಂದು ಪುಟ್ಟ ಕಾವ್ಯ. ಅಜಿತ ಪುರಾಣವೇ ಒಂದು ಕಾವ್ಯ. ಅದರಲ್ಲಿ ಸಮಾವೇಶವಾಗಿರ್ತಕ್ಕಂಥ ಅತ್ತಿಮಬ್ಬೆಯ ಚರಿತ್ರೆ ಇನ್ನೊಂದು ಕಾವ್ಯ. ಇದು ಜೀವಂತ ಕಾವ್ಯ, ಅದು ಪೌರಾಣಿಕ ಕಾವ್ಯ. ಇದು ಸಮಕಾಲೀನ ಮಹಿಳೆಯಾಗಿ ಕರ್ನಾಟಕದ ಸಂಸ್ಕೃತಿಯನ್ನು ಜೀವಂತವಾಗಿಟ್ಟಂತಹ, ಮುಂದಿನ ತಲೆಮಾರುಗಳಿಗೆ ದಾಟಿಸಿದಂತಹ ಮಹಾ ಮಹಿಳಾಮಣಿಗಳಲ್ಲಿ ದಾನಚಿಂತಾಮಣಿ ಅತ್ತಿಮಬ್ಬೆ
ಪಟ್ಟಮಹಿಷಿ ಶಾಂತಲಾದೇವಿ ಇವರು ಹೆಸರುಗಳು ಆಚಂದ್ರಾರ್ಕವಾಗಿ ಅಜರಾಮರವಾಗಿ ನಿಲ್ಲತಕ್ಕಂಥದ್ದು. ಯಾವಾಗಲೂ ಕೆಲವು ಆದರ್ಶಗಳು ಬೇಕಾಗ್ತದೆ. ಅತ್ತಿಮಬ್ಬೆ ಅಂತಹ ಆದರ್ಶಗಳನ್ನು ಬಿತ್ತು ಹೋಗಿದ್ದಾರೆ. ಮುಂದಿನ ತಲೆಮಾರಿನ ಜನಕ್ಕೆ ಅರ್ಥಪೂರ್ಣವಾದ ಶ್ರೇಷ್ಠ ಸಾರ್ಥಕ ಜೀವನವನ್ನು ಹೇಗೆ ನಡೆಸ್ಬೋದು, ನಾವು ಬದುಕೋದು ಮಾತ್ರ ಅಲ್ಲ, ನಮ್ಮ ಜೊತೆಯಲ್ಲಿರ್ತಕ್ಕಂತಹ ಆದರೆ ಕಷ್ಟದಲ್ಲಿರೋರಿಗೆ ಅವ್ರಿಗೂ ಬದುಕೋದಕ್ಕೆ ಅವಕಾಶವನ್ನು ಕೊಡಬೇಕು. ಜೀವೋ ಜೀವಸ್ಯ ಜೀವಿತಂ, ನೀನು ಜೀವಿಸು, ಇತರರಿಗೂ ಬದುಕಲು ಅವಕಾಶವನ್ನು ಕೊಡು, ಬದುಕಲು ಬಿಡು. ಇದು ಬಹಳ ದೊಡ್ಡ ಪಾಠ. ಈ ಪಾಠವನ್ನು ತನ್ನ ಬದುಕಿನಲ್ಲಿ ಅಳವಡಿಸಿಕೊಂಡು ದೊಡ್ಡ ಮಾದರಿಯಾಗಿ ಬಾಳಿದಂತಹ ದಾನಚಿಂತಾಮಣಿ ಅತ್ತಿಮಬ್ಬೆ ಆಕೆ ಹೆಸರು. ದಾನದಲ್ಲಿ ಆಕೆ ಚಿಂತಾಮಣಿ, ಅದು ಬೇಡಿದ್ದನ್ನು ಕೊಡ್ತಕ್ಕಂತಹ ಒಂದು ಕಲ್ಲು, ಅದು ಒಂದು ಸಮಯ. ಆ ಮಣಿ ಅದು ಅಪೇಕ್ಷೆ ಪಟ್ಟವರ ಅಪೇಕ್ಷೆಗಳನ್ನು ಈಡೇರಿಸುತ್ತಲ್ಲ, ಹಾಗೆ ತನ್ನ ಕಾಲದ ಸಮಾಜದ ಅನೇಕ ಜನರ ಅಪೇಕ್ಷೆಗಳನ್ನು ಈಡೇರಿಸಿದಂಥವಳು ಅತ್ತಿಮಬ್ಬೆ. ಮತ್ತು ತನ್ನ ಗಂಡ ನಾಗದೇವ ಯುದ್ಧಕ್ಕೆ ಹೋದಂತಹ ಸಂದರ್ಭದಲ್ಲಿ ಕೆಲವು ಶತ್ರುಗಳು ಆಕ್ರಮಣ ಮಾಡಿದಾಗ ಈಕೆ ಒಬ್ಬಳೇ ಏಕಾಂಗಿಯಾಗಿ ನಿಂತು ಆಕೆ ಹೋರಾಡ್ತಾಳೆ. ಹೀಗೆ ಹೋರಾಟಗಾರ್ತಿಯಾಗಿಯೂ ಅಕ್ಷರಶಃ ಹೋರಾಟಗಾರ್ತಿಯಾಗಿಯೂ ತನ್ನ ಊರನ್ನು, ರಾಜಧಾನಿಯನ್ನು, ರಾಜ್ಯವನ್ನು, ರಾಷ್ಟ್ರವನ್ನು ಕಾಪಾಡುವುದರಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದ ಒಬ್ಬ ಸಾಧ್ವಿಮಣಿ, ಆದರ್ಶ ಸ್ತ್ರೀ, ಅದು ದಾನಚಿಂತಾಮಣಿ ಅತ್ತಿಮಬ್ಬೆ. ಆಕೆಯ ಬದುಕನ್ನು ರನ್ನ ತನ್ನ ಕಾವ್ಯವೆನ್ನುವುದರಲ್ಲಿ ಅದನ್ನು ಅಮರಗೊಳಿಸಿದ್ದಾನೆ. ಅದನ್ನು ರನ್ನನಿಗೆ ನಾವು ಎಷ್ಟು ಋಣಿಯಾಗಿದ್ದರೂ ಸಾಲದು. ಕವಿಯಾಗಿ ಆತ ಮಾಡಿರುವ ಕಾವ್ಯಗಳು ಕೊಟ್ಟಿರೋದು ಒಂದು ಭಾಗ, ಆದರೆ ತನ್ನ ಕಾಲದ ಒಬ್ಬ ಮಹಿಳಾಮಣಿಯ ಜೀವನ ಚರಿತ್ರೆಯನ್ನು, ಈಗ ಸ್ತ್ರೀವಾದಿ ಅಧ್ಯಯನ ಅಂತಕ್ಕಂಥದ್ದು ಬಹಳ ದೊಡ್ಡದು. ಈ ಸ್ತ್ರೀವಾದಿ ಅಧ್ಯಯನಕ್ಕೆ ಮತ್ತು ಸಾಮಾನ್ಯವಾಗಿ ಕವಿಗಳೆಲ್ಲರೂ ಕೂಡ ಸ್ತ್ರೀಯನ್ನು ವರ್ಣಿಸೋದು ಅಂದರೆ ಆಕೆಯ ಸೌಂದರ್ಯವನ್ನು ಅಡಿಯಿಂದ ಮುಡಿವರೆಗೆ, ಅವರ ಕಿವಿ ಹೀಗೆ, ಕಣ್ಣು ಹೀಗೆ, ಮೂಗು ಹೀಗೆ ಇತ್ಯಾದಿ ದೇಹದ ವರ್ಣನೆ ಮಾತ್ರ ಮಾಡ್ತಾಯಿದ್ರು. ಆದರೆ ದೇಹದ ವರ್ಣನೆಯನ್ನು ಮೀರಿ ಅದನ್ನು ಬಿಟ್ಟು ಆತ್ಮದ ವರ್ಣನೆಯನ್ನು, ವ್ಯಕ್ತಿತ್ವದ ವರ್ಣನೆ, ವ್ಯಕ್ತಿಯನ್ನು ವರ್ಣಿಸೋದಲ್ಲ, ಅವಳ ವ್ಯಕ್ತಿತ್ವ ಎಂತಹುದು ಅನ್ನುವುದನ್ನು ಒಳ್ಳೆಯ ಅಮೃತ ಶಿಲೆಯಲ್ಲಿ ಕೆತ್ತಿ ಬಿಡಿಸುವ ಹಾಗೆ, ಗಂಧದಲ್ಲಿ ಬಿಡಿಸಿದ ಹಾಗೆ ಅದ್ಭುತವಾಗಿ ನಿರೂಪಿಸಿರ್ತಕ್ಕಂತಹ ಕವಿ ರನ್ನ. ಈ ರೀತಿ ಅತ್ತಿಮಬ್ಬೆ ಪವಾಡಗಳನ್ನು ಮೆರೆದಂಥವಳು. ಒಂದು ಸಾರ್ತಿ ಆಕೆ ರಾಜಧಾನಿಯ ಮುಖ್ಯ ಬೀದಿಯಲ್ಲಿ ಹೋಗ್ತಾ ಇರುವ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ ಅರಮನೆಯ ಒಂದು ಆನೆ ಅದು ತನ್ನ ಹತೋಟಿಯನ್ನು ಮೀರಿದ ರೀತಿಯಲ್ಲಿ ನುಗ್ಗಿ ಹುಚ್ಚೆದ್ದೇ ಆ ಆನೆ ಜನಗಳಿಗೆ ತೊಂದರೆ ಕೊಡುವಾಗ ರಸ್ತೆಯ ಉದ್ದಗಲಗಳಲ್ಲಿ ಸಿಕ್ಕಾಪಟ್ಟೆ ಓಡ್ತಾ ಇದ್ದಂಥ ಸಂದರ್ಭದಲ್ಲಿ ಜನರೆಲ್ಲ ಗಾಬರಿಗೊಂಡು ಅವರು ಓಡಿ ಹೋಗ್ತಾ ಇರುವ ಕಾಲದಲ್ಲಿ ಕಾಪಾಡಿ ಅಂತ ಅತ್ತಿಮಬ್ಬೆ ಬಂದು ತಾನು ಪೂಜಿಸಿದಂತಹ ತೀರ್ಥವನ್ನು, ಗಂಧ ತೀರ್ಥವನ್ನು ಅದರ ಕಡೆಗೆ ಸಂಪ್ರೋಕ್ಷಿಸಿದ ಕೂಡಲೇ ಹೇಳಿದ ಮಾತನ್ನು ಕೇಳುವ ಮಗುವಿನಂತೆ ಆ ಆನೆ ತನ್ನ ಸೊಂಡಿಲನ್ನು ತಗ್ಗಿಸಿ ಕಾಲೂರಿ ಆಕೆಯ ಹತ್ತಿರ ಬಂದು ನಮಸ್ಕರಿಸುವ ರೀತಿಯಲ್ಲಿ ನಿಲ್ಲುತ್ತೆ. ಅದುವರೆಗೂ ಹುಚ್ಚೆದ್ದು ಓಡಾಡ್ತಾ ಇದ್ದಂಥ ಆನೆ ಒಳ್ಳೆ ಸಾಧು ಪ್ರಾಣಿಯಾಗಿ ಬಂದು ನಿಲ್ಲುತ್ತೆ. ಜನ ಎಂಥ ಪವಾಡ ಅಂತ ಅಚ್ಚರಿಪಟ್ಟಂತಹ ಒಂದು ಸಂಗತಿ. ರಾಜಧಾನಿಯ ಸೈನ್ಯ ಹೋಗ್ತಾ ಇರುವ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ ಆ ನದಿ ಉಕ್ಕಿ ಹರಿಯೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದಕ್ಕೆ ಸಾಧ್ಯವಾಗಲೇ ಇಲ್ಲ. ಅಂತಹ ಸಂದರ್ಭದಲ್ಲಿ ಸೈನ್ಯ ಹೋಗಲೇಬೇಕಾಗಿತ್ತು. ಆಗ ಅತ್ತಿಮಬ್ಬೆ ಬಂದು ತನ್ನ ಜಿನನ ವಿಗ್ರಹನ ತಲೆಯ ಮೇಲಿಟ್ಟುಕೊಂಡು ಪಂಚನಮಸ್ಕಾರವನ್ನು ಪಠಿಸುತ್ತಾ ಹೊರಟಂತಹ ಸಂದರ್ಭದಲ್ಲಿ ಆ ನದಿ ದಾರಿ ಎರಡು ಭಾಗವಾಗಿ ಆಕೆ ಹೋಗುವುದಕ್ಕೆ ಒಂದು ದೊಡ್ಡ ದಾರಿಯನ್ನು ನಿರ್ಮಿಸಿಕೊಡುತ್ತೆ. ಆಗ ರಾಜರ ಸೈನ್ಯ ಇನ್ನೊಂದು ಕಡೆಗೆ ಹೋಗಿ ಗೆದ್ದು ಶತ್ರುಗಳನ್ನು ನಿಗ್ರಹಿಸಿ ಬರೋದಕ್ಕೆ ನೆರವಾಗುತ್ತೆ. ಕುಳಿತುಕೊಂಡು ಒಂದು ದೋಣಿಯಲ್ಲಿ ನದಿಯಲ್ಲಿ ಹೋಗ್ತಾ ಇರುವ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೇನೇ ಆಕೆ ಪೂಜಿಸ್ತಾ ಇದ್ದಂತಹ ಒಂದು ಜಿನಬಿಂಬ ಯಾವಾಗಲೂ ಜೊತೆಯಲ್ಲಿ ಜಿನಭಕ್ತಿ, ಆಕೆ ದೈವಭಕ್ತಿ ಇದ್ದಂಥವಳು. ಆಕೆ ಹೋಗ್ತಾ ಇರುವಾಗ ಅಕಸ್ಮಾತ್ ಅದು ಕೈಜಾರಿ
ನದಿಯಲ್ಲಿ ಬಿದ್ದು ಹೋಗುತ್ತೆ ಆ ಜಿನಬಿಂಬ. ಆಕೆ ಏನು ಮಾಡ್ತಾಳೆ, ಮನೆಗೆ ಬಂದು ಆ ಬಿಂಬ ಮತ್ತೆ ಆ ಜಿನಬಿಂಬ ಅದು ಸಿಗುವವರೆಗೂ ನಾನು ಆಹಾರ ಸ್ವೀಕರಿಸೋದಿಲ್ಲ ಅಂತ ಉಪವಾಸ ಮಾಡ್ತಾಳೆ. ದೇವರ ಗುಡಿಯಲ್ಲಿ ಕುಳಿತುಕೊಂಡು ಧ್ಯಾನಕ್ಕೆ ತೊಡಗುತ್ತಾಳೆ. 3 ದಿವಸದಲ್ಲಿ ಮತ್ತೆ ಆ ವಿಗ್ರಹ ಪತ್ತೆ ಮಾಡಿ ಸಿಗುತ್ತೆ. ಆಗ ಆತನ ಆಹಾರವನ್ನು ತೆಗೆದುಕೊಳ್ತಾಳೆ. ಆಕೆ ಇದ್ದಿದ್ದ ಲಕ್ಕುಂಡಿಯಲ್ಲಿ ಶ್ರವಣಬೆಳಗೊಳದ ಗೊಮ್ಮಟನ ಮೊದಲನೇ ಮಹಾಮಸ್ತಕಾಭಿಷೇಕ ಇದು ಬರೀ 981, 1000 ವರ್ಷದ ಹಿಂದೆ 981ನೇ ಇಸವಿಯ ಪೂಜೆಯ ಸಂದರ್ಭದಲ್ಲಿ ಆಕೆ, ನಾನು ಲಕ್ಕುಂಡಿಯಿಂದ ನಡಿಗೆಯಲ್ಲಿ ಹೊರಟು ಶ್ರವಣಬೆಳಗೊಳನ್ನು ತಲುಪುವವರೆಗೂ ಆಹಾರವನ್ನು ಸ್ವೀಕರಿಸೋದಿಲ್ಲ ಅಂತ ಹೇಳಿ ಬಂದು ಆ ಬೆಟ್ಟವನ್ನು ಹತ್ತುವ ಸಂದರ್ಭದಲ್ಲಿ ಅದು ಮಳೆಗಾಲವಲ್ಲ, ಅಕಾಲ, ಅದು ಮಳೆಗಾಲವಲ್ಲದೇ ಇದ್ದನ್ನು ಕೂಡ ಈಕೆಗೆ ಪಥಶ್ರಮವನ್ನು, ಆಯಾಸವನ್ನು ಪರಿಹರಿಸುವುದಕ್ಕೋ ಎಂಬಂತೆ ಮಳೆ ಆಗುತ್ತೆ. ಅವಾಗ ಅಕಾಲ ವೃಷ್ಟಿ ಆಯ್ತದನ್ನು. ಎನ್ನಮೋ ಚೋದ್ಯಮೇ ಕೊಳ್ಳವೇ ಪುಷ್ಪವೃಷ್ಟಿಗಳು. ಕವಿ ಹೇಳ್ತಾನೆ, ಈ ಮಳೆ ಅಲ್ಲ, ಪುಷ್ಪವೃಷ್ಟಿಯನ್ನೇ ದೇವಲೋಕದಿಂದ ಆಗಬೇಕಾಗಿತ್ತು, ಅಂಥ ವ್ಯಕ್ತಿತ್ವ ಹಿಡಿದು ಅಂತೇಳಿ ಆ ಪವಾಡವೊಂದು ಅಲ್ಲಿ ನಡೀತು. ಈ ರೀತಿ ಹಲವು ಪವಾಡಗಳು ಅವಳ ಜೀವಿತ ಕಾಲದಲ್ಲಿ ನಡೆದು, ಆದರೆ ಅತ್ತಿಮಬ್ಬೆ ಪ್ರಸಿದ್ಧಳಾಗಿರ್ತಕ್ಕಂಥದ್ದು. ಅತ್ತಿಮಬ್ಬೆಯ ಸಾಧನೆ ಈ ಪವಾಡಗಳಲ್ಲ, ಪವಾಡಗಳು ಒಂದು ಭಾಗ, ಆದರೆ ಅದಕ್ಕಿಂತ ಮುಗಿದು ಜನಸಾಮಾನ್ಯರನ್ನು ಅವರನ್ನು ಆಕರ್ಷಿಸುವ ಭಾಗವಾಯಿತು. ಆದರೆ ಆಕೆ ಮಾಡಿದ ಸಮಾಜಮುಖಿಯಾದಂತಹ ಕಾರ್ಯಗಳು ಮತ್ತು ಚಿಂತನೆಗಳಿವೆಯಲ್ಲ, ಅದು ಅವಳ ಹೆಸರನ್ನು ಶಾಶ್ವತಗೊಳಿಸುವುದಕ್ಕೂ ಮತ್ತು ಉಳಿದವರು ತಮ್ಮ ಜೀವನವನ್ನು ನಡೆಸಿಕೊಳ್ಳುವುದಕ್ಕೆ ಬೇಕಾದಂತಹ ಮಾದರಿಯನ್ನು ನಿರ್ಮಿಸುವಾಗಿದ್ದಾಳೆ, ಆದರ್ಶವನ್ನು ಬಿಟ್ಟು ಹೋಗಿದ್ದಾಳೆ.